ತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ರಾಮ ಎಲ್ಲ ರೀತಿಯಿಂದ ರಾಜಕೀಯಕವಾಗಿ ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ಕಾನೂನಿ ಎಲ್ಲ ರೀತಿಯಿಂದ ಅವನ ನಡೆ ಅತ್ಯಂತ ಉಚಿತವಾಗಿ ಇತ್ತು. ಮೊದಲು ವಾಲಿ ಏನೇನು ಪ್ರಶ್ನೆಗಳನ್ನು ಕೇಳಿದ ಅದರಲ್ಲಿ ಆಕ್ರೋಶದಿಂದ ಕೇಳಿದ್ದು ಕೆಲವು, ನೋವಿನಿಂದ ಕೇಳಿದ್ದು ಕೆಲವೊಂದು ಅವನ ಒಳಗಡೆಯೇ ಗೊಂದಲ, ಕೆಲವೊಂದು ಅವನು ಮಿಕ್ಸ್ ಮಾಡಿ ಕೇಳ್ತಾ ಇರೋದು. ರಾಮನ ಥಾಟ್ ಏನಿದೆ ಬಹಳ ಕ್ಲಿಯರ್. ಒಂದು ಕುಲದಲ್ಲಿ ನಾನು ಬಂದೆ ಅಂದರೆ ಆ ಕುಲದ ನಡೆ ಸಹಜವಾಗಿ ನನ್ನೊಳಗಡೆ ಪ್ರತಿಫಲನ ಆಗತ್ತೆ. ಅದನ್ನು ಯಾರು ಹೇಳಬೇಕಾಗಿಲ್ಲ. ಇದು ಬೃಂದ ಅದನ್ನು ಯಾರು ಹೇಳಬೇಕಾಗಿಲ್ಲ. ಇದು ಸರಿ, ಇದು ಹೀಗೆ ಮಾಡಬೇಕಾದದ್ದು ಅಂತ ಹೇಳಿ ಯಾರು ಹೇಳಬೇಕಾಗಿಲ್ಲ, ಮಾಡಬೇಕಷ್ಟೆ. ಆ ಕುಲದ ಪ್ರತಿನಿಧಿಯಾಗಿ ನಾನು ಮಾಡಿದ್ದು. ಕಾನೂನಿನ ಪ್ರಕಾರ ಏನು? ವಾಲಿ ಬದುಕಿರುವಾಗ ಅವನ ಹೆಂಡತಿಯನ್ನ ಯಾರು ತೆಗೆದುಕೊಳ್ಳಿಕ್ಕಿಲ್ಲ. ಹಾಗೆ ಸುಗ್ರೀವ ಬದುಕಿರುವಾಗಲೂ ಅವನ ಹೆಂಡತಿಯನ್ನು ಬೇರೆಯವರು ತೆಗೆದುಕೊಳ್ಳಿಕ್ಕಿಲ್ಲ. ಅವತ್ತಿನ ಅವರು ಮಾಡಿಕೊಂಡ ಕಾನೂನಿನಲ್ಲಿಯೂ ಕೂಡ ಈ ನಿಯಮ ಇತ್ತು. ಈಗ ಸುಗ್ರೀವ ಬದುಕಿದ್ದಾನೆ, ಇವನು ಯಾಕೆ ವಾಲಿ ಅವನ ಹೆಂಡತಿಯನ್ನು ಆಕ್ರಮಿಸಬೇಕು? ಅದು ತಪ್ಪು. ಅದು ಇದನ್ನು ಸ್ವಾಮಿಗಳು ಹೇಳಿದ್ದು, ಪೇಜಾವರ ಸ್ವಾಮಿಗಳು ಹೇಳಿದ್ದು. ಇದು ಕಾನೂನಿನ ಪ್ರಕಾರ ವಾಲಿಯದ್ದು ಒಂದು ತಪ್ಪು. ನ್ಯಾಯ ಸರಿ ಇರಬಹುದು, ನ್ಯಾಯ ಬೇರೆಯೇ ಇರುತ್ತೆ. ಕಾನೂನಿಗಿಂತ ಬೇರೆಯೇ ನ್ಯಾಯ. ನ್ಯಾಯ ಮತ್ತು ಕಾನೂನು ಕೆಲವೊಮ್ಮೆ ಒಂದಿರುತ್ತೆ, ಕೆಲವೊಮ್ಮೆ ಒಂದಾಗಿ ಇರಲ್ಲ. ನಾವು ಸಾಮಾನ್ಯವಾಗಿ ಕಾನೂನನ್ನು ನೋಡಿ ಶಿಕ್ಷೆಯನ್ನು ಕೊಡೋದು ಅದು ನ್ಯಾಯಾಧೀಶರ ಕರ್ತವ್ಯ. ಒಬ್ಬ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಕಾನೂನನ್ನು ನೋಡಬೇಕಾಗತ್ತೆ ವಿನಃ ನ್ಯಾಯ ಅಲ್ಲ. ಆ ನ್ಯಾಯ ತೋರಿದ್ರೆ ಕೊಡಿ. ಕಾನೂನು ಮತ್ತು ನ್ಯಾಯ ಬೈಫರ್ಕೇಟ್ ಮಾಡಲಿಕ್ಕಾಗದೆ ಹೋದರೆ ಕಾನೂನಿನ ಪ್ರಕಾರ ನಡೀರಿ. ಇದು ರಾಮ ಕೊಟ್ಟ ಸಂದೇಶ. ಸೊ ವಾಲಿಯದ್ದು ಕರೆಕ್ಟ್ ಇರಬಹುದು, ಆದರೆ ಕಾನೂನಿನ ಪ್ರಕಾರ ತಪ್ಪು. ಅದಕ್ಕೆ ಶಿಕ್ಷೆ ಕೊಟ್ಟ. ನ್ಯಾಯ ಏನು? ವಾಲಿಯದ್ದು ತಪ್ಪಿಲ್ಲ. ಯಾಕೆ ಅಂದರೆ ಸ್ವರೂಪ ಯೋಗ್ಯತೆಯಲ್ಲಿ ವಾಲಿ ಬಹಳ ಹಿರಿಯ ಆದ್ದರಿಂದ ರುಮೆ ಸಂಜ್ಞೆಯ ಅವತಾರ. ವಾಲಿ ಸೂರ್ಯ ಆದರೆ, ಸುಗ್ರೀವ ಸೂರ್ಯ ಆದರೆ ಸೂರ್ಯನ ಹೆಂಡತಿ ಛಾಯೆಯೋ ಸಂಜ್ಞೆಯೋ ಆಗಿರುತ್ತಾಳೆ. ಅದರಿಂದಾಗಿ ಅವಳದ್ದು ಒಳಗಡೆಯ ಬೆಳವಣಿಗೆಗೆ ಧಕ್ಕೆ ಬರುವುದಿಲ್ಲ. ಈ ಲೋಕದಲ್ಲಿ ಸ್ತ್ರೀ ಮತ್ತು ಪುರುಷರ ಜೋಡಿ
ಎಲ್ಲಿ ತೊಂದರೆ ಆಗತ್ತೆ ಅಂತಂದರೆ, ಹೆಣ್ಣಿಗಿಂತ ಒಳಗಡೆಯ ಎತ್ತರದಲ್ಲಿ ಗಂಡು ಬಹಳ ಕೆಳಗಡೆ ಇದ್ದ ಅಂದರೆ ಎಲ್ಲ ರೀತಿಯಿಂದ ಅವಳ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಹೊರಗಡೆ ಆಸ್ತಿಯಿಂದ ನೋಡಲಿಕ್ಕಾಗುವಂಥದ್ದಲ್ಲ ಅದು. ಅದು ಮನುಷ್ಯ ಸ್ತ್ರೀಯರಲ್ಲಿ, ಮನುಷ್ಯ ಪುರುಷರಲ್ಲಿ ಅದನ್ನು ನೋಡಲಿಕ್ಕೂ ಆಗಲ್ಲ. ಸಾಮಾನ್ಯ ನೋಡೋದು, ಸ್ವಲ್ಪ ಗುಣ ಮೊದಲಾದವುಗಳನ್ನು ನೋಡಿಬಿಟ್ಟು ಮುಂದುವರಿಯೋದಷ್ಟೇ. ಆದರೆ ಈಗ ಆ ನೋಟ ಕಳ್ಕೊಂಡಿದ್ದೀವಿ, ಅದು ಬೇರೆ. ಇರೋದಿಷ್ಟು. ಇನ್ನು ಗಂಡು ಅತ್ಯಂತ ನೀಚನಾಗಿದ್ದು, ಹೆಣ್ಣು ಬಹಳ ಎತ್ತರದಲ್ಲಿದ್ದರು ಅಂದರೆ ಇಲ್ಲಿಯೂ ಕಷ್ಟ, ಅಲ್ಲಿಯೂ ಕಷ್ಟ. ಅದು ದೇವತಾ ಸ್ತ್ರೀಯರಿಗಂತೂ ವಿಶೇಷ. ಮನುಷ್ಯ ಸ್ತ್ರೀಯರಿಗೆ ಗೊತ್ತಾಗಲ್ಲ ಬಿಡಿ. ಮನುಷ್ಯ ಸ್ತ್ರೀಯರದ್ದನ್ನು ಏನೂ ಮಾತನಾಡೋ ಹಾಗಿಲ್ಲ. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಮದುವೆ ಅನ್ನೋದು ಬಹುತೇಕ ಅದು ಲಾಟ್ರಿ. ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆ ಕಾಲದ ಘಟ್ಟದಲ್ಲಿ ಇದ್ದೇವೆ. ಅದ್ರ ಬಗ್ಗೆ ಏನು ಮಾತನಾಡಲಿಕ್ಕಾಗಲ್ಲ. ಆದರೆ ದೇವತಾ ಸ್ತ್ರೀಯರ ವಿಚಾರದಲ್ಲಿ ಸ್ವರೂಪಯೋಗ್ಯತೆಯನ್ನು ಮೀರಬಾರದು, ಅದನ್ನು ನೋಡ್ಕೋಬೇಕು. ಅದರಿಂದಾಗಿ ವಾಲಿಯದ್ದು ತಪ್ಪಿಲ್ಲ. ಆದರೆ ಜನರಿಗೆ ಸ್ವರೂಪಯೋಗ್ಯತೆಯ ಬಗ್ಗೆ ಎಷ್ಟು ಅರ್ಥ ಆಗತ್ತೆ, ಆತ್ಮದ ಎತ್ತರದ ಬಗ್ಗೆ ಏನು ಅರ್ಥ ಆಗತ್ತೆ ಜನರಿಗೆ? ಜನರು ನೋಡೋದು ಹೊರಗಡೆಯ ಕಾನೂನನ್ನು ಮಾತ್ರ. ಹೊರಗಡೆಯ ಜನರಿಗೆ ನ್ಯಾಯ ಅರ್ಥ ಆಗಲ್ಲ ಅಂತಲೇ ಕಾನೂನನ್ನು ಮಾಡಿರೋದು ಅಲ್ವಾ? ನ್ಯಾಯ ಅರ್ಥ ಆಗೋದಿಲ್ಲ ಅಂತಲೇ ಕಾನೂನು ಮಾಡಿರೋದು. ಈ ಕಾರಣದಿಂದ ಅಲ್ಲಿ ಏನಾಯಿತು ಸಮಸ್ಯೆ, ವಾಲಿ ಕಾನೂನಿನ ಪ್ರಕಾರ ತಪ್ಪು ಮಾಡಿದ್ದಾನೆ, ಹೀಗಾಗಿ ಅವನನ್ನು ಕೊಂದಿದ್ದು. ಆಮೇಲೆ ವಾಲಿಯದ್ದು ಅನೈತಿಕವಾದ ಒಪ್ಪಂದ ಇತ್ತು ರಾವಣನ ಜೊತೆಗೆ. ಇವನೇನಾದರೂ ರಾವಣನನ್ನು ವಾಲಿಯನ್ನು ಒಪ್ಪಿಕೊಂಡಿದ್ದರೆ ಏನಾಯಿತು, ಒಬ್ಬ ರಾವಣನ ಕೈಯಿಂದ ಇನ್ನೊಬ್ಬ ರಾವಣನ ಕೈಯಲ್ಲಿರುವ ಸೀತೆಯನ್ನು ಬಿಡಿಸ್ಕೊಂಡು ಬಂದ ಹಾಗಾಗತ್ತೆ. ಅದು ತಾಕತ್ತಿರೋನು ಮಾಡೋ ಕೆಲಸ ಅಲ್ಲ. ಅನೈತಿಕವಾದ ಒಪ್ಪಂದ ಒಪ್ಕೊಳ್ಬೇಕಾಗತ್ತೆ. ಒಪ್ಪಂದ ಅನ್ನೋದು, ಅಗ್ರಿಮೆಂಟ್ ಅನ್ನೋದು ಯಾವತ್ತೂ ಕೂಡ ಇಮ್ಮೋರಲ್ ಆಗಿರಬಾರದು. ಅದಕ್ಕೆ ರಾಮ ಏನು ಮಾಡೋದು, ನನಗೆ ಹೇಗೂ ಶಕ್ತಿ ಇದೆ, ನನ್ನ ಹೆಂಡತಿಯನ್ನು ನಾನೇ ಬಿಡಿಸಿಕೊಳ್ಳಬಲ್ಲೆ, ಅದಕ್ಕೆ ನಾನು ಈ ರಾವಣನ ಹತ್ರ ಹೋಗಿ, ಅಂದರೆ ವಾಲಿ ಎಂಬ ರಾವಣ, ಅವನು ಕೂಡ ಒಂದೇ ಥರ ಕ್ಯಾರೆಕ್ಟರ್, ಇವನ ಹತ್ರ ಹೋಗಿ ಅವನನ್ನು, ಆ ರಾವಣನನ್ನು ಮಣಿಸೋದ? ಬೇಡ, ನನಗೆ ತಾಕತ್ತಿದೆ. ಅದಕ್ಕಾಗಿ ಅವನೇನು ಮಾಡಿದ, ವಾಲಿಯನ್ನು ಕೊಂದ ಮೇಲೆ ಬದುಕಿಸ್ಲಾ ಅಂತ ಕೇಳಿದ, ಶಕ್ತಿ ಇದೆ ನನಗೆ ಅಂತ. ಅದಕ್ಕೆ ವಾಲಿಯೇ ಇಲ್ಲ ನಾನು ಸಾಯ್ತೇನೆ ಅಂತಂದ. ಇಷ್ಟು ನಡೆದದ್ದು ಘಟನೆ. ಇದನ್ನು ಸ್ವಾಮಿಗಳು ಅನಲೈಸ್ ಮಾಡಿದ್ದು ಹೀಗೆ. ಇಷ್ಟು ನಾನು ಇವಾಗ ಇಲ್ಲಿ ತನಕ ಏನು ಮಾತು ಹೇಳಿದೆ ಅದೆಲ್ಲ ನಂದಲ್ಲ, ಸ್ವಾಮಿಗಳದು. ಅವ್ರದ್ದು ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ನೀವು ನೋಡಬಹುದು. ಮಧ್ವಾಚಾರ್ಯರು ಏನು ಹೇಳಿದ್ದು ಹಾಗಾದರೆ, ಅವರು ಒಳಗಡೆಯ ಪ್ರಪಂಚದ ಬಿತ್ತರವನ್ನು ಹೇಳಿದ್ದು, ಒಳಗಡೆಯ ಎತ್ತರ. ಹೀಗಾಗಿ ವಾಲ್ಮೀಕಿಗಳು ಕಂಡದ್ದನ್ನು ಬರೆದದ್ದು, ಮಧ್ವಾಚಾರ್ಯರು ಇದ್ದದ್ದನ್ನು ಬರೆದದ್ದು. ಕಂಡಂತೆ ಇರಬೇಕಾಗಿಲ್ಲ, ಕಂಡದ್ದಕ್ಕಿಂತ ಆಚೆ ಇನ್ನೇನೋ ಇರಬಹುದು. ಅದನ್ನು ಮಧ್ವಾಚಾರ್ಯರು ಬರೆದರು. ಒಂದು ದರ್ಶನ ಭಾಷೆ, ಇನ್ನೊಂದು ಸಮಾಧಿ ಭಾಷೆ. ದರ್ಶನ ಭಾಷೆ ಅಂದ್ರೇನು, ಕಂಡಂತೆ ಬರೆಯೋದು. ಸಮಾಧಿ ಭಾಷೆ ಅಂದ್ರೇನು, ಇದ್ದಂತೆ ಬರೆಯೋದು. ಯಾವುದನ್ನೇ ರಿಪೋರ್ಟ್ ಮಾಡಬೇಕಾದ್ರೆ ಇವೆರಡೇ ಇರೋದು. ನನಗೆ ಒಂದು ಘಟನೆ ಕಂಡಿತ್ತು, ಆ ಘಟನೆಯನ್ನು ಬರದೆ ಅವರು ಸಿಟ್ಟು ಮಾಡಿಕೊಂಡು ಕೂಗ್ತಾ ಇದ್ದಾರೆ ಅಂತ ಬರದೆ, ಅದರ ಒಳಗಡೆಯ ನೋವು, ಅದರ ಒಳಗಡೆಯ ಸಮಸ್ಯೆಗಳು ನಮ್ಗೆ ಗೊತ್ತಿರಲ್ಲ. ಹೀಗಾಗಿ ನ್ಯೂಸ್ ಚಾನೆಲ್ಗಳೆಲ್ಲ ದರ್ಶಿನಿಗಳು, ಅಂದರೆ ಕಂಡಂತೆ ಬರೀತವೆ, ಕಂಡಂತೆ ಹೇಳ್ತವೆ, ಮತ್ತು ಅವರು ಕಂಡಂತೆ ಹೇಳ್ತವೆ, ಬೇಕಾದಂತೆ ಕಾಣ್ತವೆ. ಅದು ಟೆಲಿಜರ್ನಲಿಸಮ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಒಂದು ಕತ್ತೆಯ ಕಿವಿಯನ್ನು ಹಿಂದಿನ ಎರಡು ಕಾಲನ್ನು ಪದೇ ಪದೇ ತೋರಿಸಿ ಕುದುರೆ 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 ಅಂತ ಹೇಳ್ತಾರೆ. ನೀವು ಅದನ್ನು ನಂಬ್ತೀರ? ಅದರ ಆಚೆ ಮತ್ತು ಫಸ್ಟು ಜನರು ನೋಡಬೇಕಿತ್ತು. ನಮ್ಮ ತಾಯಿಯ ತಂದೆ ಒಬ್ಬರು ಇದ್ದರು, ಅವರು ಕಂಚಿ ಸ್ವಾಮಿಗಳು ಕೇಸ್ ಆಗ್ತಾಯಿತ್ತು. ಅವಾಗ ಇದ್ದದ್ದೆಲ್ಲ ಒಂದೇ ಒಂದು ಚಾನಲ್ಲು, ಉದಯ ಚಾನಲ್.
ಉದಯ ಚಾನಲ್ ನೋಡಿ, ಪ್ರತಿ ದಿವಸ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿಗಳನ್ನ ಅಂತ. ಜೈಲಿಗೆ ಪ್ರತಿ ದಿವಸ ಕರ್ಕೊಂಡು ಹೋಗ್ತಿಲ್ಲ ಪಾಪ. ಅವ್ರಿಗೆ ಅದು ಆ ಎಪಿಸೋಡನ್ನು ಬಹಳ ಬಾರಿ ತೋರಿಸಬಹುದು ಅನ್ನೋದು ಐಡಿಯಾ ಇರಲಿಲ್ಲ. ನಮ್ಮ ಸ್ವಾಮಿಗಳಿಗೇನೆ ಸಿದ್ದರಾಮಯ್ಯ ಒಂದು ಕಡೆ ಹೇಳಿದ್ದಾನೆ, ಕನಕದಾಸರು ವೈಷ್ಣವರಲ್ಲ, ಅದನ್ನು 3 ಬಾರಿ ತೋರಿಸ್ತಾ ಇದ್ದಾರೆ. ನಮ್ಮ ಸ್ವಾಮಿಗಳಿಗೆ ಪಾಪ 3 ಬಾರಿ ಹೇಳಿದ್ದಾನೆ ಅವನು ಅಂತ. ಸಿದ್ದರಾಮಯ್ಯನವರು 3 ಬಾರಿ ಹೇಳಿದ್ದಾರೆ, ಕನಕದಾಸರು ವೈಷ್ಣವರಲ್ಲ, ಶೈವರು 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 ಅಂತ. ನಾವು ಹೇಳ್ತೇವೆ ಶೈವರಲ್ಲ ವೈಷ್ಣವರು. 3 ಬಾರಿ ಹೇಳಿದ್ದಲ್ಲ, ಅವನು 1 ಬಾರಿ ಹೇಳಿದ್ದನ್ನ, ಇವರು 3 ಬಾರಿ ಚರ್ಚಿದ್ದನ್ನ. ಅದೇ ಪ್ರತಿ ದಿವಸ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆ ಪರಿಸ್ಥಿತಿ ಇದ್ದ ಕಾಲ. ಅವಾಗಿನಿಂದ ಮೊನ್ನೆ ತನಕ ನಾನು ನೋಡಿದ್ದೇನೆ ಹತ್ತಿರದಿಂದ. ಏನು ಮಾಡ್ತಾರೆ, ಏನೋ ನಡೀತಾ ಇದೆ ಅಂತ ಬರೇ ಸುಮ್ ತೋರಿಸ್ತಾ ಇರ್ತಾರೆ. ದರ್ಶನ ಕಂಡಂತೆ ಹೇಳೋದು, ಇದ್ದಂತೆ ಹೇಳೋ ಗೋಜಿಗೆ ಹೋಗಲ್ಲ. ಇದ್ದಂತೆ ಹೇಳೋದು ಯಾರು ನಾವು ತಿಳ್ಕೊಳ್ಬೇಕು. ಇದ್ದಂತೆ ನಾವು ತಿಳ್ಕೊಳ್ಳಿಕ್ಕೆ 1-2 ದಿವಸ ಸಾಕಾಗೋದಿಲ್ಲ, 1 ಗಂಟೆ ಅಂತೂ ಸಾಕಾಗೋದೇ ಇಲ್ಲ. ಒಬ್ಬರು ನೋಡ್ತಾನೇ ಇರಬೇಕಾಗತ್ತೆ. ಯಾಕಂದ್ರೆ ನಾವು ಅಪಕ್ವರಾಗಿದ್ದಾಗ ಅವ್ರು ಪಕ್ವರಾಗಿರ್ತಾರೆ, ನಾವು ಪಕ್ವರಾದಾಗ ಅವರು ಅಪಕ್ವರಾಗಿರ್ತಾರೆ. ಇಬ್ಬರು ಪಕ್ವರಾಗಿದ್ದಾಗ ಆ ಘಟನೆ ನಡೀಬೇಕು. ಎಷ್ಟು ಕಷ್ಟ. ಈಗ ವಾಲ್ಮೀಕಿ ರಾಮಾಯಣ ನಾವು ನೋಡ್ತಾ ಇದ್ದೀವಿ, ಇದೆ. ನಾವು ಅಪಕ್ವರಾಗಿದ್ದಾಗಲೂ ನೋಡಿದೆವು, ಪಕ್ವರಾದ ಮೇಲೂ ನೋಡಿದೆವು. ಎಲ್ಲ ರೀತಿಯಿಂದ ಒಂದು ಘಟನೆಯನ್ನು ಸಮಾಲೋಚನೆ ಮಾಡುವ ಹಾಗಾಗುತ್ತೆ. ಅದರಿಂದ ರಾಮಾಯಣ ಏನು ಹೇಳ್ತಾ ಇದೆ, ವಾಲ್ಮೀಕಿ ರಾಮಾಯಣ ದರ್ಶನ ಭಾಷೆ, ಕಂಡಂತೆ ಹೇಳಿದ್ದು, ಇದ್ದದ್ದಕ್ಕೆ ಆಲ್ಮೋಸ್ಟ್ ಹತ್ತಿರ. ಅಲ್ಲಿ ನಾವು ಕಾಣದೇ ಇರೋದನ್ನು ಅಥವಾ ಕಾಣಲಿಕ್ಕೆ ಸಾಧ್ಯ ಆಗದೇ ಇರೋದನ್ನು ಮಧ್ವಾಚಾರ್ಯ ನಿರ್ಣಯದ ಮೂಲಕ ಕೊಟ್ಟರು. ಆ ಮಧ್ವಾಚಾರ್ಯರ ನಿರ್ಣಯಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಸೇತುಬಂಧವಾಗಿ ನಾರಾಯಣ ಪಂಡಿತರ ಸಂಗ್ರಹ ರಾಮಾಯಣ ಬಂತು. ನಾನು ಆ ಸಂಗ್ರಹ ರಾಮಾಯಣದ ಮಾತನ್ನು ಮೊನ್ನೆ ಹೇಳಿದ್ದೆ. ಮೃಗಂಚ ಅಮೃಗಮಾತ್ಮಾನಂ, ನೀನು ನಿನ್ನನ್ನು ಏನಂತ ಅಂದ್ಕೊಂಡಿದೀಯ? ಮೃಗನೋ ಮನುಷ್ಯನೋ? ಮೃಗ ಆದರೆ ಕೇಳೋ ಹಕ್ಕಿಲ್ಲ, ಯು ಹ್ಯಾವ್ ನೋ ರೈಟ್ಸ್ ಟು ಆಸ್ಕ್. ಇಲ್ಲ, ನಾನು ಮೃಗ ಅಲ್ಲ, ಧರ್ಮಿಷ್ಠ, ಸಂಧ್ಯಾ ವಂದನೆ ಮಾಡಲ್ವೇನು? ಹಾಗಾದರೆ ಅತ್ಯಂತ ನಿಂದ್ಯವಾದ ತಮ್ಮನ ಹೆಂಡತಿ ಸೊಸೆಗೆ ಸಮಾನ, ಮಗಳಿಗೆ ಸಮಾನ, ಅವಳನ್ನು ಹೇಗೆ ತಂದು ಇಟ್ಟುಕೊಂಡೆ? ಅನಿವಾರ್ಯ. ಇದೇ ರೀತಿಯ ಪ್ರಶ್ನೆ ಯಯಾತಿಗೂ ಕೂಡ ಮಾಡಿದ್ರು. ಯಯಾತಿ ಅಲ್ಲ, ನಹುಚನಿಗೆ ಮಾಡಿದ್ರು. ಯಯಾತಿ ಅಪ್ಪ ನಹುಚನಿಗೂ ಮಾಡಿದ್ರು. ವೇದವನ್ನು ಪ್ರಮಾಣ ಅಂತ ಒಪ್ತೋ ಒಪ್ಪಲ್ವೋ? ಸಪ್ತರ್ಷಿಗಳು ಕೇಳಿದ ಪ್ರಶ್ನೆ. ವೇದವನ್ನು ಪ್ರಮಾಣ ಅಂತ ಒಪ್ಪಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಪ್ರತ್ಯಕ್ಷವಾಗಿ ಸ್ವರ್ಗವನ್ನು ಅನುಭವಿಸ್ತಾ ಇದ್ದಾನೆ. ಯಾಕೆಂದರೆ ಅವನು ಇಂದ್ರ ಆಗ್ಬಿಟ್ಟಿದ್ದ. ಇಂದ್ರಾಣಿ ಬೇಕು ಅಂತ ಅನ್ನುವ ಕಾಮದಿಂದ ಹೊರಟಿದ್ದಾನೆ. ವೇದ ಪ್ರಮಾಣ ಅಂತ ಒಪ್ತೋ ಒಪ್ಪಲ್ವೋ? ಒಪ್ಪಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಒಪ್ತೀನಿ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್ ಏನು? ಪರನಾರಿ ಸಂಘ ಅನ್ನೋದು ನರಕಾವಹ, ಅತ್ಯಂತ ನೀಚ. ಮತ್ತೆ ನೀನು ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದಿ? ನೀನು ಪ್ರಮಾಣ ಅಂತ ಒಪ್ಪಿದ್ರು ಕಷ್ಟ, ಅಪ್ರಮಾಣ ಅಂತ ಒಪ್ಪಿದ್ರು ಕಷ್ಟ. ಅದಕ್ಕೆ ಅವನಿಗೆ ಉತ್ತರವೇ ಕೊಡಲಿಲ್ಲ. ದಾಡ್ ಅಂತ ತಲೆಗೆ ಒದ್ದ ಅವನು, ಎದುರುಗಡೆ ಇರೋನು. ಅದು ಅಗಸ್ತ್ಯ ಋಷಿಗಳ ತಲೆ ಆಗಿತ್ತು. ಸಿಗಿಸ್ಬೇಕು ಅಂತಾನೆ ಈ ಪ್ರಶ್ನೆ ಕೇಳಿದ್ದು. ಹಾಗೆ ರಾಮ ಕೇಳಿದ್ದು, ನೀನು ಮೃಗವೋ ಅಮೃಗವೋ? ನೀನು ಮೃಗ ಅಂದರೆ ಕೇಳುವ ಹಕ್ಕಿಲ್ಲ. ಇಲ್ಲ, ನಾನು ಸಂಧ್ಯಾ ವಂದನೆ ಮಾಡ್ತೇನೆ, ಧರ್ಮಿಷ್ಠನಾಗಿದ್ದೇನೆ, ತಪಸ್ಸಿದೆ. ಹಾಗಾದರೆ ವೇದಕ್ಕೆ ವಿರುದ್ಧವಾದ ಯಾಕೆ ಮಾಡಿದೆ? ಇದು ವಾಲಿ ಒಂಥರ ಅಪೋರ್ಚುನಿಸ್ಟ್. ಈ ನಮ್ಮ ದಲಿತ ಕ್ರಿಶ್ಚಿಯನ್ರಿದ್ದಾಗೆ ಅವ್ರೇನು ಮಾಡ್ತಾರೆ, ಬೇರೆ ಇದೆಲ್ಲ ಬಂದಾಗ ದೇವತಾರಾಧನೆ ನಾವು ಕ್ರಿಶ್ಚಿಯನ್ಸು ಅಂತಾರೆ, ಮೀಸಲಾತಿ ನಾವು ದಲಿತರು ಅಂತಾರೆ. ಹಾಗೆ ಅಪೋರ್ಚುನಿಸ್ಟ್ ಮೆಂಟಾಲಿಟಿ ಇರುವವರು ರಾಮರಾಜ್ಯದೊಳಗಡೆ ಇರಲಿಕ್ಕಾಗಲ್ಲ, ಇರಬಾರ್ದು ಕೂಡ. ನಮ್ಮ ಭಾರತೀಯ ಮುಸಲ್ಮಾನರು ಅಷ್ಟೇ. ನಮಗೆ ಸಂವಿಧಾನ ಬೇಡ, ಶರಿಯತ್ ಕಾನೂನು ಬೇಕು. ಹೌದಾ? ಬೇಕಾ? ಹೌದು. ಹಾಗಾದರೆ ಹಮ್ಮೂರಬಿ ಶಾಸನ ತರೋಣವಾ?
ಐ ಟು ಐ, ಹ್ಯಾಂಡ್ ಟು ಹ್ಯಾಂಡ್ ತರೋಣ. ಕಿವಿಗೆ ಕಿವಿ, ಕಣ್ಣಿಗೆ ಕಣ್ಣು, ಕೈಗೆ ಕೈ. ಬೇರೊಬ್ಬನ ಕಣ್ಣು ಕತ್ತರಿಸಿದ್ರೆ ಕಣ್ಣು ತೆಗೆದ್ರೆ ನಿನ್ನ ಕಣ್ಣು ತೆಗಿಬೇಕು, ಬೇರೊಬ್ಬನಿಗೆ ಒಂದು ಕಣ್ಣು ತೆಗೆದ್ರೆ ನಿನಗೆ ಒಂದು ಕಣ್ಣು ತೆಗಿಬೇಕು. ಮಾಡೋಣ. ಏನಾದರೂ ಸಿಕ್ಕಿ ಬಿದ್ದರೆ ಕೈ ಕತ್ತರಿಸ್ಬೇಕು. ಆ ಶರೀಯತ್ಲಾ ತರೋಣ. ಇಲ್ಲ ಇಲ್ಲ, ಬೇಡ ಬೇಡ, ಅಂಬೇಡ್ಕರ್ ಸಂವಿಧಾನ ಸರಿ ತರೋಣ. ಇಲ್ಲ ಇಲ್ಲ ಇಲ್ಲ, ನಮಗೆ ಅದು ಉಂಟು ಆಲ. ಈ ಅಪೋರ್ಚುನಿಸ್ಟ್ ಮೆಂಟಾಲಿಟಿ ಇವತ್ತೆಲ್ಲ ಕಡೆ ಇರೋದು. ಅದು ರಾಮರಾಜ್ಯ ಬಾ ಅಂದರೆ ಹೆಂಗೆ ಬರಬೇಕು? ಸುಖವಾಗಿರ್ಬೇಕು ಅಂದ್ರೆ ಹೆಂಗೆ ಸುಖವಾಗಿರೋದು? ವಾಲಿಯದ್ದು ಇಂತಹ ಮೆಂಟಾಲಿಟಿ ಇತ್ತು ಅಂತಲೇ ಕೊಂದಿದ್ದು. ಕೊಂದ್ಬಿಟ್ಟು ಕೇಳ್ದ, ಕೊಲ್ತಾ ಕೇಳ್ದ, ಮತ್ತೆ ಬದುಕಿಸ್ಲಾ ಅಂತ. ಈ ರೀತಿ ಇದೆ. ಇನ್ನೂ ನೀವು ಒಳಗಡೆ ಹೋದರೆ ವಾಲಿಯಲ್ಲಿ ಎಲ್ಲ ನಾಗರಿಕತೆಯ ಅವಕಾಶವಾದಿತನಗಳೂ ಇವೆ. ಆ ಎಲ್ಲ ಅಪೋರ್ಚುನಿಸ್ಟ್ ಮೆಂಟಾಲಿಟಿಯನ್ನು ರಾಮ ನಿಗ್ರಹಿಸ್ತಾ ಕೇಳಿದ್ದು. ರಾಮ ಅಂದರೆ ಒಬ್ಬ ರಾಜ ಅಷ್ಟೇ. ರಾಜ ಅಂದರೆ ರಾಮ, ರಾಮ ಅಂದರೆ ರಾಜ. ತಸ್ಮಿನ್ ಕಾಲೇ ರಾಮ, ರಾಮ ಅಂದರೆ ರಾಜ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಮಾತು ಬರುತ್ತೆ. ರಾಜ ಅಂದರೆ ರಾಮ, ರಾಮ ಅಂದರೆ ರಾಜ. ಹೀಗಾಗಿ ಇಷ್ಟು ನಾವು ನೋಡಿದ್ದು. ನಿನ್ನೆ ಹೇಳಬೇಕಾದದ್ದಕ್ಕೆ ಇನ್ನಷ್ಟು ಸೇರಿಸಬೇಕಿತ್ತು. ಇನ್ನೂ ಇದೆ. ಮರೆಯಲ್ಲಿ ಯಾಕೆ ನಿಂತ್ಕೊಂಡು ಕೊಂದದ್ದು ಅಂದರೆ ಎದುರುಗಡೆ ನೋಡಿದ್ರೆ ಕಾಲಿಗೆ ಬೀಳ್ತಾನೆ, ಮತ್ತು ಎದುರುಗಡೆ ನೋಡಿದರೆ ಕೇಳಬೇಕಾಗತ್ತೆ, ನ್ಯಾಯ ವಿವಾದದಲ್ಲಿ ಭಾಗವಹಿಸಬೇಕಾಗತ್ತೆ. ಇಬ್ಬರು ರಾಜರ ನಡುವೆ ಜಡ್ಜಾಗಿ ರಾಮ ಕೂಡಬೇಕಾಗತ್ತೆ. ಸುಗ್ರೀವನೂ ಒಬ್ಬ ರಾಜ, ವಾಲಿಯೂ ಒಬ್ಬ ರಾಜ, ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ. ಅದು ಸರಿಯಾಗಿ ಹೋದರೆ ಸುಗ್ರೀವನ ಬಯಕೆ ಪೂರೈಸೋದಿಲ್ಲ. ಅವನು ನೋಡಿದ ಕೂಡಲೇ ನಮಸ್ಕಾರ ಮಾಡ್ತಾನೆ. ಆಯಿತು, ನಮಸ್ಕಾರ ಮಾಡಿ ಬಿಡ್ತಿ ಅಂತ ಹೇಳಿದ್ರೆ ಮುಂದೆ ತೊಂದರೆ. ಅದೇ ನೀನು ಹೇಗೆ, ಯಾವ ನೈತಿಕ ಹಕ್ಕಿನಿಂದ, ಯಾವ ಮೊರಾಲಿಟಿಯಿಂದ ನೀನು ವಾಲಿಯನ್ನು ಕ್ಷಮಿಸಿದೆ? ರಾವಣನ ಥರನೇ ತಾನೆ ವಾಲಿ ಕೂಡ. ರಾವಣನೂ ಬೇರೆಯವ್ರನ್ನ ಎತ್ಕೊಂಡ್ಬರ್ತಾ ಇದ್ದ, ವಾಲಿಯೂ ಬೇರೆಯವ್ರನ್ನ ಎತ್ಕೊಂಡ್ಬರ್ತಾ ಇದ್ದ. ಸ್ತ್ರೀಯರಿಗಾಗಿ ಬಹಳ ಜಗಳ ನಡೀತು ಅಂತ ಹೇಳಿ ದುಂದುಬಿ ಬಗ್ಗೆ ಹೇಳಲ್ವೇ, ಮಾಯಾವಿ ಬಗ್ಗೆ ಹೇಳಲ್ವೇ? ಹೆಣ್ಣು ಮಕ್ಕಳನ್ನು ಬಹಳ ತರ್ತಾ ಇದ್ದ ವಾಲಿ, ಅದಕ್ಕಾಗಿಯೇ ಜಗಳ ನಡೆದದ್ದು ಅಂತ. ಹಾಗಾದರೆ ರಾವಣಂದೇನು ತಪ್ಪು? ನಿನ್ನ ಹೆಂಡತಿನ ತಗೊಂಡು ಹೋಗಿಲ್ಲ ಅನ್ನೋದು ತಪ್ಪ? ಬೇರೆಯವ್ರು ತೊಗೊಂಡೋಗಿದ್ರೆ ಸುಮ್ಮನೆ ಇರ್ತಾ ಇದ್ದೀನಿ ನೀನು ರಾವಣನದ್ದು? ಈ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೊಂದೇ ದಾರಿ ಇರೋದು. ಅಲ್ಲ, ದೇವರಿಗೆ ಆ ತರಹದೊಂದೇ ದಾರಿನ ಇರೋದು? ಹೌದು, ಅವನಿಗೆ ಲೇಪ ಇಲ್ಲ. ಇದು ಅಧ್ಯಾತ್ಮದ ಒಳಗಡೆ ಅವನಿಗೆ ಲೇಪ ಇಲ್ಲ. ಇಲ್ಲಿ ನ್ಯಾಯಾಧೀಶ ತಪ್ಪು ಕೊಟ್ಟರೆ ಲೇಪ ಉಂಟು. ಅಲ್ಲಿ ತಪ್ಪು ಕೊಡಲಿಲ್ಲ, ಮುಂದಿನ ಜನ್ಮದಲ್ಲಿ ಅದನ್ನು ಸರಿ ಮಾಡಿದ. ದೇವರಿಗೆ ಆ ಶಕ್ತಿ ಇದೆ. ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ಉಪಪದ್ಯತೆ ಚ ಪಿಪಲಭ್ಯತೆ ಚ ಅಂತ. ದೇವರು ಈ ರೀತಿ ಒಂದು ಜನ್ಮದಲ್ಲಿ ಹೀಗೆ ಮಾಡಿ ಇನ್ನೊಂದು ಜನ್ಮದಲ್ಲಿ ಅದಕ್ಕೆ ತಕ್ಕ ಫಲವನ್ನು ಕೊಡ್ತಾನೆ. ಯಾಕೆ ಹಾಗೆ ಮಾಡಬೇಕು? ಅಲ್ಲೇ ಮಾಡ್ಬೋದಲ್ಲ. ಹಾಗೆ ಮಾಡೋದ್ರಿಂದ ದೇವ್ರಿಗೆ ದೋಷ ಬರಲ್ವಾ ಅಂದರೆ ಬರುತ್ತೆ, ಬರಲ್ಲ. ಅದು ಉಪಪದ್ಯತೆ ಚಾಪಿ ಉಪಲಭ್ಯತೆ ಚ ಅಂತ ಹೇಳ್ತಾರೆ. ಅದರದ್ದು ವಿವರಣೆ ಆಮೇಲೆ ಮಾಡುವ. ಬ್ರಹ್ಮಸೂತ್ರದ ಆ ವಿವರಣೆ ಹೇಳ್ತಾರೆ. ಈ ತರಹದ ಉತ್ತರ ಉಂಟು ಅಂತ. ರಾಮನಿಗೆ ಶಕ್ತಿ ಇತ್ತು, ದಕ್ಕಿಸಿಕೊಂಡ. ಈಗ ನಾವು ನಿನಗೆ ಶಿಕ್ಷೆ ಕೊಟ್ಟರು ಕೂಡ ಮುಂದಿನ ಜನ್ಮದಲ್ಲಿ ಒಳ್ಳೇದಾಗತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಏನು ಆಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಬ್ಬ ನಿರಪರಾಧಿಯನ್ನು ಗನ್ ಹಿಡಿದು, ಕ್ಷಮಿಸು, ನೀನು ನಿರಪರಾಧಿ ಅಂತ ಗೊತ್ತಿದೆ, ಆದರೂ ಕೂಡ ನಿನ್ನ ಕೊಲ್ತಾ ಇದ್ದೇನೆ, ಈಗ ನೀನು ನಿರಪರಾಧಿಯಾಗಿರೋದ್ರಿಂದ ಮುಂದಿನ ಜನ್ಮ ನಿನ್ಗೆ ಒಳ್ಳೇದಾಗತ್ತೆ ಅಂತ ಸಾಯಿಸ್ಲಿಕ್ಕೆ ಆಗ್ತಾ? ನಾವು ಸಾಧ್ಯವಾದಷ್ಟು ಕಾನೂನು ಹಾಗೂ ನ್ಯಾಯವನ್ನು ಒಂದೇ ರೀತಿಯಾಗಿ ಪರಿಭಾವಿಸಬೇಕು. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕಾನೂನನ್ನು ನೋಡಬೇಕು. ಇದು ರಾಮ ನಮಗೆ ಹೇಳಿಕೊಟ್ಟ ಸಂದೇಶ. ಇನ್ನೂ ಬೇಕಾದಷ್ಟು ನ್ಯಾಯ ಮತ್ತು ಮೊದಲಾದವುಗಳಿಗೆ, ನ್ಯಾಯ, ಸುಖ ಮತ್ತು ನಂತರದ ನಡೆ, ಜೀವನ, ಈ ಜೀವನದಲ್ಲಿ ಆದ ಸಮಸ್ಯೆಗಳು, ಮುಂದಿನ ಜೀವನದಲ್ಲಿ ಇತ್ಯಾದಿಗಳ ಬಗ್ಗೆ ಎಲ್ಲ ಬಹಳ ಮಾತನಾಡಲಿಕ್ಕಿದೆ. ಇದ್ರ ಬಗ್ಗೆ ಇದು ವಾಲಿ ಮತ್ತು ರಾಮನ ನಡೆ ಏನು ನಡೆದಿದೆ ಅದು ಸಣ್ಣದರಲ್ಲಿ ಸರಿ ಹೋಗುವಂಥದ್ದಲ್ಲ.
ಅದಕ್ಕೆ ಬಹಳ ಆಳವಾಗಿ ನೋಡ್ತಾ ಇರಬೇಕು. ಒಂದೆರಡು ಮೂರು ಬಾರಿ ಬರಬೇಕು. ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಒಂದು ಸರ್ತಿ ಓದಿದ್ರೆ ಅರ್ಥ ಆಗತ್ತೆ ಅಂತ ಯಾರು ಹೇಳಿದ್ದು? ಅದಕ್ಕೆ ಮತ್ತಿನ್ನೊಮ್ಮೆ ಬರೋಣ. ಈಗ ಸದ್ಯಕ್ಕಂತೂ ವಾಲ್ಮೀಕಿ ರಾಮಾಯಣದಲ್ಲಿ ಸುಮಾರು 44 ಶ್ಲೋಕದ ಸಂಕ್ಷಿಪ್ತ ಸೂತ್ರಪ್ರಾಯವಾಗಿ ಏನು ಪಂಡಿತಾಚಾರ್ಯರು ಹೇಳಿದ್ರು ಅದನ್ನು ನೋಡಿದೆವು. ಆಯ್ತಾ? ಮುಂದೆ ಹೋಗೋಣ. ಪ್ರತ್ಯುವಾಚ ತಥೋ ರಾಮಂ ಪ್ರಾಂಜಲಿರ್ವಾನರೇಶ್ವರ ಯತ್ವಮಾತ್ಥ ನರಶ್ರೇಷ್ಠ ತತ್ತಥೈವ ನ ಸಂಶಯ. ಭಾರತದ ಈಗಿನ ಕಾನೂನು ಸುಮಾರು 150 ದೇಶಗಳ ಕಾನೂನನ್ನು ಪರಿಭಾವಿಸಿ ನೋಡಿ ಮಾಡಿರುವಂಥದ್ದು. ಆಮೇಲೆ ಸಮಗ್ರ ಸೂಕ್ಷ್ಮ ಇತಿಹಾಸಗಳ ಚಿಂತನೆ, ಅದನ್ನೆಲ್ಲ ಮಾಡ್ತಾ ಇದ್ದಾಗ ಇನ್ನೂ ಬೇರೆ ಬೇರೆ ಆಯಾಮ ತಗೊಳ್ಳತ್ತೆ. ಇದು ಎಷ್ಟು ಅಗಾಧವಾಗಿದೆ ಅನ್ನಲಿಕ್ಕೆ ಒಂದು ಪಿಕ್ಚರ್ ಕೊಟ್ಟಿದ್ದಷ್ಟೇ ನಿಮಗೆ. ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಯಾವ ರೀತಿ ವ್ಯಾಪಕವಾದ ಚರ್ಚೆಗಳನ್ನು ಅದು ಮಾಡುತ್ತೆ ಅನ್ನೋದಕ್ಕೆ ನಾವು ಅನಿವಾರ್ಯವಾಗಿ ಇವತ್ತಿನ ದೃಷ್ಟಿಯಲ್ಲಿ ನೋಡಬೇಕಿದೆ. ಇಲ್ಲಾಂದರೆ ಒಬ್ಬ ಸಂಸ್ಕೃತಜ್ಞನನ್ನು ಜನ ಯಾಕೆ ಪ್ರೀತಿಸಬೇಕು? ಪ್ರಚಲಿತ ಸಮಸ್ಯೆಗಳಿಗೆ ಅವನು ಉತ್ತರ ಕೊಡದೆ ಹೋದರೆ, ಪ್ರಚಲಿತ ಸಮಸ್ಯೆಗಳ ಜೊತೆಗೆ ಅವತ್ತಿನ ಇತಿಹಾಸವನ್ನು ಪರಿಭಾವಿಸದೇ ಇದ್ದರೆ, ಎರಡನ್ನೂ ಕಂಪೇರ್ ಮಾಡಿ ಯಾವುದು ಸಾರಭೂತವೋ ಅದನ್ನು ಕೊಡದೆ ಹೋದರೆ ಒಬ್ಬರು ಯಾಕೆ ಪ್ರೀತಿಸಬೇಕು? ಸಂಸ್ಕೃತದಿಂದ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದನ್ನು. ಆದರೆ ಅವ್ರಿಗೇ ಗೊತ್ತಿಲ್ಲ ಎಂಥವ್ರನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ. ದ್ವಂದ್ವ ಇದೆ ಅವರಲ್ಲಿ. ನಮ್ಮ ಸಮಸ್ಯೆಗಳಿಗೆ ಸಂಸ್ಕೃತದಿಂದ ಉತ್ತರ ಸಿಗತ್ತಾ ಅಂತ ಯೋಚನೆ ಮಾಡ್ತಾರೆ. ತೀರಾ ಜನಸಾಮಾನ್ಯರಾದರೆ ಜ್ಯೋತಿಷ್ಯದಿಂದ ಉತ್ತರ ಸಿಗಬೇಕು ಅಂತಾರೆ. ಸ್ವಲ್ಪ ದೊಡ್ಡವರಾದರೆ ಏನು ತೊಂದರೆ ಇಲ್ಲ, ಅವರು ಮದುವೆ ಕತೆ ಹೇಳ್ಕೊಂಡಿರಲಿ ಅಂತ ಅಪೇಕ್ಷೆ ಪಟ್ಟುಬಿಡ್ತಾರೆ. ಎರಡೇ ಇರೋದು. ಇನ್ನು ನಮಗೆ ಗೊತ್ತಿಲ್ಲದೆ ಇರೋದೇನೋ ಓದ್ತಾ ಇದ್ದಾರೆ, ಪುಣ್ಯ ಅಲ್ಲಿಗೆ ಹೋಗಿ ಕೂತ್ರೆ ಪುಣ್ಯ ಬರುತ್ತೆ. 3 ಗಂಟೆ ಒಂದೇ ಸಮ ಮಳೆ ಬಂತು ಮಳೆ ಬಂತು ಮಳೆ ಬಂತು, ಏನೂ ಗೊತ್ತಾಗಲಿಲ್ಲ. ಸೆಂಚುರಿ ಆಯಿತು, ಯಾವುದೋ ಅರ್ಥದ್ದು, ಅದು ಪಟಾಕಿ ಹೊಡೆದಿದ್ರಿಂದ ಗೊತ್ತಾಯಿತು. ಓ ಹಾಗಾದರೆ ನಮಗೆ ಪುಣ್ಯ ಬಂತು ಅಂತ ಕಣ್ಣು ಮುಚ್ಚಿ ನಂಬೋದು. ಈ 3 ಥರದವರಿದ್ದಾರೆ. ಹಾಗಲ್ಲ ಅದು. ಪ್ರಾಚೀನ ಗ್ರಂಥಗಳು ನಿಮ್ಮ ಸಮಸ್ಯೆಗೆ ಮುಖಾಮುಖಿಯಾಗಿ ನಿಲ್ಲುವಂತೆ ನೀವು ಅದನ್ನು ಓದಬೇಕು ಅಥವಾ ಓದಿಸ್ಬೇಕು, ಅಂಥವ್ರ ಹತ್ರ ಹೋಗಿ ಕೇಳಬೇಕು. ಇದಿಷ್ಟೇ ದಾರಿ ಇರೋದು. ಅದು ಎಲ್ಲೋ ಅದ್ರ ನಮ್ಮ ಪಾಡಿಗೆ ನಾವಿರ್ತೀವಿ, ಅದ್ರ ಪಾಡಿಗೆ ಅದಿರಲಿ. ಆದರೆ ಅದು ನಮಗೆ ಸಮಸ್ಯೆಯನ್ನು ಪರಿಹಾರ ಮಾಡಲಿ, ಪುಣ್ಯ ತಂದು ಕೊಟ್ಬಿಡ್ಲಿ, ಇದೆಲ್ಲ ನಡೆಯುವಂಥದ್ದಲ್ಲ. ಈ ಹಿನ್ನೆಲೆಯಿಂದ ಮುಖಾಮುಖಿಯಾಗಿ ನಿಲ್ಲಲೇಬೇಕು. ಪ್ರತಿವಕ್ತುಂ ಪ್ರಕೃಷ್ಟೇ ಹಿ ನಾಪಕೃಷ್ಟಸ್ತು ಶಕ್ನುಯಾತ್ ಯದಯುಕ್ತಂ ಮಯಾ ಪೂರ್ವಂ ಪ್ರಮಾದಾದ್ವಾಕ್ಯಮಬ್ರವೀತ್. ವಾಲಿ ಹೇಳ್ತಾನೆ, ತೃಪ್ತಿ ಆಯಿತು ರಾಮ. ಪ್ರತಿವಕ್ತುಂ ಪ್ರಕೃಷ್ಟೇ ಹಿ ನಾಪಕೃಷ್ಟಸ್ತು ಶಕ್ನುಯಾತ್. ಅಪಕೃಷ್ಟ, ನನ್ನಂತಹ ಕೆಳಗಿನ ಲೆವೆಲ್ಲಿನ ಮನುಷ್ಯ. ಪ್ರಕೃಷ್ಟೇ, ಅತ್ಯಂತ ಶ್ರೇಷ್ಠನಾದ ನಿನ್ನಲ್ಲಿ ನ ಪ್ರತಿವಕ್ತುಂ ಶಕ್ನುಯಾತ್, ಮಾತನಾಡಲಾಗುವುದಿಲ್ಲ. ನಾನು ಮಾತನಾಡಬಾರದಿತ್ತು. ಪ್ರಮಾದದಿಂದ ಬಹಳ ಉಗ್ರವಾಗಿ ಬೈದೆ ನಾನು. ಇಕ್ಷ್ವಾಕುಗಳ ಕುಲಕ್ಕೆ ಅಂಗಾರನಾಗಿ ಇರುವವನು, ಇಕ್ಷ್ವಾಕು ಕುಲದ ಹೆಮ್ಮೆಗೆ ಕೊಳ್ಳಿ ಇಟ್ಟವನು, ಇಂದ್ರಿಯ ನಿಗ್ರಹವಿರದವ, ಖುಷಿ ಬಂದ ಹಾಗೆ ಸಾಗುವವ, ಎಲ್ಲವನ್ನ ಬೈದೆ. ಅದರ ಬಗೆಗೆ ಕ್ಷಮೆ ಇರಲಿ. ತತ್ರಾಪಿ ಖಲು ಮಾಂ ದೋಚಂ ವಕ್ತುಂ ನಾರ್ಹಸಿ ರಾಘವ ತ್ವಂ ಹಿ ದೃಷ್ಟಾರ್ಥ ತತ್ವಜ್ಞಃ ಪ್ರಜಾನಾಂಚ ಹಿತೇ ರತಃ. ನನ್ನ ದೋಷ ಇಲ್ಲ, ಯಾಕೆಂದ್ರೆ ನನಗೆ ಗೊತ್ತಿಲ್ಲ. ನೀನು ತ್ವಂ ಹಿ ದೃಷ್ಟಾರ್ಥ ತತ್ವಜ್ಞಃ, ಅರ್ಥ ತತ್ವವನ್ನು ನೀನು ತಿಳಿದಿದ್ದಿ, ಕಂಡಿದ್ದಿ.
ತಿಳಿಯೋದಕ್ಕಿಂತ ಕಾಣೋದು ಬಹಳ ದೊಡ್ಡದು. ಅರ್ಥ ಅಂದರೆ ಯಾವುದೇ ವಸ್ತು, ತತ್ವ ಅಂದರೆ ಸ್ವರೂಪ. ವಸ್ತು ಸ್ವರೂಪವನ್ನು ಚೆನ್ನಾಗಿ ಕಂಡಿದ್ದಿ ಅಂದರೆ ಪ್ರೈಮರಿ ಸೋರ್ಸ್ ಇಲ್ಲ ನಿನಗೆ, ಗ್ರಂಥದಿಂದಲೋ ಇನ್ಯಾರೋ ಜ್ಞಾನಿಗಳ ವಾಕ್ಯದಿಂದಲೋ ಇಲ್ಲ, ಸೆಕೆಂಡ್ರಿ ಸೋರ್ಸ್ ಇಲ್ಲವೇ ಇಲ್ಲ. ಎಲ್ಲವನ್ನ ಸೆನ್ಸಿನಿಂದಲೇ ಕಂಡವ ತಿಳಿದವ. ತ್ವಮ್ಮಿ ದೃಷ್ಟಾರ್ಥ ತತ್ವಜ್ಞ ಪ್ರಜಾನಾಂಚ ಹಿತೇ ರತಃ. ಪ್ರಜೆಗಳಿಗೆ ಹಿತದಲ್ಲಿ ರತನಾದವ, ಇಷ್ಟ ಅಲ್ಲ, ಹಿತೇ ರತಃ. ಇಷ್ಟ ಮತ್ತು ಹಿತ ಎರಡೂ ವಿರುದ್ಧವಾಗಿರುತ್ತೆ. ಕೆಲವೊಮ್ಮೆ ನಮಗೆ ಒಂದು ಇಷ್ಟ ಆಗದೆ ಇರ್ಬೋದು, ಆದರೆ ಹಿತ ಆಗಿರುತ್ತೆ. ಬೇವು ಇಷ್ಟವಲ್ಲ, ಆದರೆ ಹಿತ. ಅಥವಾ ಬೇರೆ ಈ ಜಂಕ್ ಫುಡ್ಸ್ ಅಂತ ಏನಿದೆ, ಅದು ಮಕ್ಕಳಿಗೆ ಇಷ್ಟ ಆಗತ್ತೆ, ಹಿತ ಅಲ್ಲ. ಆದರೆ ನೀನು ಪ್ರಜಾನಾಂಚ ಹಿತೇ ರತಃ, ಪ್ರಜೆಗಳ ಹಿತದಲ್ಲಿ ರಥ. ಗೊತ್ತು ಮುಂದೆ ಅವ್ರಿಗೇನು ಬೇಕು, ಏನಾಗಬೇಕು ಅಂತ. ಪ್ರಜಾನಾಂಚ ಹಿತೇ ರತಃ ಕಾರ್ಯಕಾರಣ ಸಿದ್ಧೌ ಚ ಪ್ರಸನ್ನ ಬುದ್ಧಿರವ್ಯಯ. ಕಾರ್ಯ ಆಗಬೇಕಾದದ್ದೇನು, ಅದನ್ನು ಮಾಡೋವಂಥದ್ದು ಯಾವುದು? ಕಾರಣ. ಕಾರ್ಯಕಾರಣ ಬುದ್ಧವು, ಕಾರ್ಯಕಾರಣದ ತಿಳುವಳಿಕೆಯಲ್ಲಿ ನಿನ್ನ ಬುದ್ಧಿ ಪ್ರಸನ್ನವಾಗಿರುತ್ತೆ. ಪ್ರಸನ್ನವಾಗಿರುತ್ತೆ ಅಂದರೆ ಉದ್ವೇಗ ಇಲ್ಲದೆ ತಟಸ್ಥವಾಗಿ ಒಂದು ವಸ್ತುವನ್ನು ನೋಡಬಲ್ಲೆ, ಅದು ಪ್ರಸನ್ನ. ಉದ್ವೇಗ ಇತ್ತು ಅಂದರೆ ಕಾಣೋದಿಲ್ಲ. ನಮ್ಮ ಉದ್ವೇಗದಿಂದ ಅಲ್ಲಿ ಏನೇನೋ ಕಾಣುತ್ತೆ. ಬುದ್ಧಿ ಶಾಂತವಾಗಿರಬೇಕು ಒಂದು ತತ್ವವನ್ನು ಕಾಣಲಿಕ್ಕೆ. ಆ ತಾಳ್ಮೆ ಬರಬೇಕು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ಇಲ್ಲಾಂದ್ರೆ ನಮಗನುಗುಣವಾಗಿ ನಾವು ನೋಡುತ್ತೇವೆ, ನಮಗನುಗುಣವಾಗಿ ನಾವು ನೋಡುತ್ತೇವೆ. ಅದೊಂದು ಜೋಕಿದೆ, ಗೊತ್ತಲ್ಲ ನಿಮಗೆ? ಜಾಮಿತಾ ದೋಷ ಪರಿಹಾರಾಯ ಉಚ್ಯತೆ. ಮಧ್ಯದಲ್ಲಿ ಬಹಳ ಹುಳಗಳು ಸಾಯೋದನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಕೇಳಿದರಂತೆ, ಇದರಿಂದ ಏನು ಗೊತ್ತಾಗತ್ತೆ ಅಂತ. ಹೊಟ್ಟೆ ಒಳಗಡೆ ಇರೋ ಹುಳ ಸಾಯಬೇಕು ಅಂದರೆ ಮದ್ಯ ಕುಡಿಬೇಕು ಅಂದಂಥವನು. ಅವ್ರವ್ರು ಬೇಕಾದ ಹಾಗೆ ಅವ್ರು ನೋಡ್ಕೊಳ್ಳೋದು. ಬುದ್ಧಿ ವೈಯಕ್ತಿಕ ಕಾಮನೆಯ ಆಚೆ ಇರಬೇಕು. ಕಾಲದ ಪ್ರಭಾವದಿಂದ ಆಚೆ ಇರಬೇಕು. ನಮ್ಮ ಪರಿಸರದ ಪ್ರಭಾವದಿಂದಲೂ ಆಚೆ ಇರಬೇಕು. ಆಗ ತಟಸ್ಥವಾಗಿ ಒಂದು ವಿಷಯವನ್ನು ಕಾಣುವಂತಹ ಶಕ್ತಿ ಬರುತ್ತೆ. ಅವರನ್ನು ಜ್ಞಾನಿಗಳು ಅಂತಾರೆ, ಅವರನ್ನು ಪಂಡಿತ ಅಂತ ಕರೀತಾರೆ. ಗ್ರಂಥ ಉರು ಹೊಡೆದವ ಪಂಡಿತ ಅಂತ ಅನ್ನೋದು ನಂತರದ ಅರ್ಥ. ಗ್ರಂಥ ಯಾರು ಬೇಕಾದ್ರೂ ಉರು ಹೊಡಿಬೋದು. ಗ್ರಂಥ ಯಾರು ಬೇಕಾದರೂ ಉರು ಹೊಡಿಬೋದು. ಮೊನ್ನೆ ಒಂದು 4 ವರ್ಷದ ಮಗು, ನ ಶಬ್ದಾಬ್ದವು ಗಾಢ ನ ಚ ನಿಗಮ ಚರ್ಚಾಸು ಚತುರಾಹ, ಏನು ಸುಧಾ ಶ್ಲೋಕ ಅದು. ಹೇಳಿ ಏನೇನೋ ಹೇಳಿತು ಪಾಪ. ಯಾರು ಏನು ದೊಡ್ಡವ್ರು ಏನು ಫೀಡ್ ಮಾಡಿದ್ರು ಅದನ್ನು ಹೇಳಿತು, ಅದಲ್ಲ. ಆದರೆ ಅದು ಅನುಭವಕ್ಕೋ ಅಥವಾ ಅದರ ಆಳ ಅಗಲ ಆಚೆ ಈಚೆ ಅದು ಯಾವುದು ಗೊತ್ತಿಲ್ಲ ಪಾಪ ಆ ಮಗುವಿಗೆ. ಅದು ಪಂಡಿತ ಅಲ್ಲ. ಯಾರು ಬೇಕಾದರೂ ಉರು ಹೊಡೆದು ಬಿಡ್ಬೋದು. ಅದಲ್ಲ ಪಂಡಿತ ಅಂತ ಹೇಳಿದ್ರೆ ಯಥಾರ್ಥವನ್ನು ಕಾಲದ ಮುಂಗಾಣುವಿಕೆಯಿಂದ ಕಾಣುವವ. ಇದು ಮಹಾಭಾರತ ವಿದುರ ನೀತಿಯಲ್ಲಿ ಹೇಳಿದ ಅರ್ಥ. ಆಮೇಲೆ ಸನತ್ಸು ಜಾತೀಯದಲ್ಲಿ ಬಂದ ಅರ್ಥ, ಪಂಡಿತ ಸಮದರ್ಶಿನಃ ಅಂತನ್ನುವಲ್ಲಿ ಬಂದ ಅರ್ಥ, ಮುಂದೆ ಅನುಗೀತೆಯಲ್ಲಿ ಬರುವ ಅರ್ಥ.
ಪಂಡಿತ ಅಂತ ಹೇಳಿದರೆ ಗ್ರಂಥ ಓದಿ ಮಂಗಳ ಮಾಡಿದವ ಅಂತ ಅರ್ಥ ಇಲ್ಲ. ಅದಕ್ಕೆ ಬಹಳ ಸಿದ್ಧಿ ಬೇಕು. ತಟಸ್ಥವಾಗಿದ್ದು ಮುಂದಿನ ಕಾಲದ ಕಾಂಟ್ಯಗಳನ್ನು, ಎಂದಿನ ಸತ್ಯಗಳನ್ನು, ಅವನ ಬುದ್ಧಿ ಬಹಳ ಹಿಂದೆಯೂ ಬಹಳ ಮುಂದೆಯೂ ಈಗೂ ಸಂಚಾರ ಮಾಡಿ ಒಂದು ತತ್ವವನ್ನು ಕಂಡುಕೊಂಡಿರಬೇಕು. ಅವನು ಪಂಡಿತ ಅಂತ ಪ್ರಾಚೀನ ಭಾರತದ ಅರ್ಥ. ಒಂದು ಗ್ರಂಥವನ್ನು ಅವರು ಹೊಡೆದು ಎಷ್ಟು ದಿವಸ ಇರುತ್ತೆ? ಹಾಗಿಲ್ಲ. ಅದಕ್ಕೆ ಅವರು ಹೇಳೋದು ಪ್ರಸನ್ನ ಆಗಿ ಇರಬೇಕು. ಅವ್ಯಯ, ಬೇರೆ ಬೇರೆ ಕಷ್ಟಗಳು ಒದಗಿದಾಗಲೂ ಕೂಡ ಅವನ ಬುದ್ಧಿ ಹಳಿ ತಪ್ಪಬಾರದು. ಅದು ಅವ್ಯಯ. ನಿನಗದ್ದಿದೆ ರಾಮ, ನಿನಗದ್ದಿದೆ. ಕಾರ್ಯಕಾರಣ ಸಿದ್ಧೌ ಚ ಪ್ರಸನ್ನ ಬುದ್ಧಿರವ್ಯಯ. ಕಾರ್ಯಕಾರಣವನ್ನು ತಿಳಿಯೋದರಲ್ಲಿ ನಿನ್ನ ಬುದ್ಧಿ ಪ್ರಸನ್ನವಾಗಿದೆ, ಅವ್ಯಯವಾಗಿದೆ. ಅದರಿಂದಾಗಿ ನಾವು ಅದನ್ನು ಒಪ್ಪಬೇಕು, ಮಾನಿಸಬೇಕು. ಇಲ್ಲ ಅಂದರೆ ತಕ್ಕಡಿ ಇಂಬ್ಯಾಲೆನ್ಸ್ ಆಗಿ ಹೋಗ್ತದೆ. ಸರಿ ತಪ್ಪುಗಳ ತಕ್ಕಡಿ, ಒಳಿತು ಕೆಡಕುಗಳ ತಕ್ಕಡಿ. ಮಾಮಪ್ಯವಗತಂ ಧರ್ಮಾತ್ ವ್ಯತಿಕ್ರಾಂತ ಪುರಸ್ಕೃತಂ ಧರ್ಮ ಸಂಹಿತಯ ವಾಚ ಧರ್ಮಜ್ಞ ಪರಿಪಾಲಯ. ನಾನು ನನ್ನ ಧರ್ಮದಿಂದ ಜಾರಿದ್ದೇನೆ. ನನ್ನ ಬಗೆಗೆ ನೀನು ತಿಳ್ಕೊಂಡಿದ್ದಿ, ಜಾರಿದ್ದೇನೆ ಅಂತ ತಿಳ್ಕೊಂಡಿದ್ದಿ. ಬಲಮತದಿಂದ, ಒಂದು ಬ್ರೂಟಲ್ ಪವರ್ ಇರೋದ್ರಿಂದಾಗಿ ಕೆಲವೊಮ್ಮೆ ದಾರಿ ತಪ್ತಾರೆ ನನ್ನಂಥವರು. ನನ್ನನ್ನು ಪಾಲಿಸು, ತಪ್ಪು ಮಾಡಿದೆ ನಾನು. ಪ್ರಧಾನವಾಗಿ ಇಲ್ಲೆಲ್ಲ ಇರೋದು ಗುಣಗಳನ್ನು ಸರಿಯಾಗಿ ತಿಳಿದುಕೊಳ್ಳದೇ ಇರುವ ಅಚಾತುರ್ಯ, ಅದಕ್ಷತೆ. ಎದುರುಗಡೆ ಇರುವ ವ್ಯಕ್ತಿಯ ಗುಣಗಳನ್ನು ತಿಳ್ಕೊಂಡ್ಬಿಟ್ರೆ ಅದೇ ಗೆಲುವಿನ ಮೊದಲ ಮೆಟ್ಟಿಲು. ಎದುರುಗಡೆ ಇರುವ ವ್ಯಕ್ತಿಯ ಗುಣವನ್ನು ನಾನು ಗುರುತಿಸಲಿಲ್ಲ, ಅದು ದೊಡ್ಡ ತಪ್ಪು. ಅದು ಯಾರು ಅಂತ ಇವನಿಗೆ ಯಾರಿಗೆ ಹೇಳ್ತಾ ಇರೋದು ಅಂದರೆ ಹನುಮಂತನಿಗೆ ಹೇಳ್ತಾ ಇರೋದು. ಅದು ಒಳಗಡೆ ಆ ಭಾವ ಇರೋದು ಅದು. ಯಾಕೆಂದರೆ ಹನುಮಂತ ಚಿಕ್ಕವನು. ಹನುಮಂತನನ್ನ ಆರಿಸಿಕೊಂಡದ್ದು ಸುಗ್ರೀವ. ಅಲ್ಲಿ ಸುಮ್ಮನೆ ಇದ್ದ. ಯಾಕೆ ಆರಿಸ್ಕೊಳ್ಳಿಲ್ಲ ಅವನು ಅಂತ? ಯಾಕೆಂದರೆ ಸೋದರಳಿಯ ಹನುಮಂತ. ಹನುಮಂತನ ತಾಯಿ ಏನಿದ್ದಾಳೆ ಅಂಜನೆ, ಆ ಅಂಜನೆಯ ಅಣ್ಣಂದಿರಿಬ್ಬರು. ಅವನಿಗೀಗಾಗಲೇ PA ಇದ್ದ, ಯಾರಿಗೆ? ಸುಗ್ರೀವನಿಗೆ. ಆದರೂ ಅವನು ಸ್ವೀಕಾರ ಮಾಡದ. ಯಾಕೆ ಅಂದರೆ ಹನುಮಂತನಲ್ಲಿ ಇರುವ ಅಗಾಧವಾದ ಶಕ್ತಿ ಸುಗ್ರೀವನಿಗೆ ಗೊತ್ತಾಗಿತ್ತು, ವಾಲಿಗಲ್ಲ. ಅವನು ಅದನ್ನು ಹೇಳೋದು, ನಾನು ಕಾರ್ಯಕಾರಣ ಬುದ್ಧೌ ಪ್ರಸನ್ನ ಬುದ್ಧಿರವ್ಯಯ ಅನ್ನೋದನ್ನು ನಾನು ಗುರುತಿಸಲಿಲ್ಲ. ಆದ್ದರಿಂದ ಮಾಮಪ್ಯವಗತಂ ಧರ್ಮಾದ್ ವ್ಯತಿಕ್ರಾಂತ ಪುರಸ್ಕೃತಂ, ಧರ್ಮದ ಉತ್ಕಟ ಬದಲಾವಣೆಯನ್ನು ಒಪ್ಪಿಕೊಂಡ ನನ್ನನ್ನು ಪರಿಪಾಲಿಸು. ಇದರ ಈ ಮಾತಿಗೆ, ವಾಲ್ಮೀಕಿಗಳ ಮಾತಿಗೆ ಬಹಳ ಆಯಾಮಗಳ ಅರ್ಥ ಇದೆ. ಎರಡು ಅರ್ಥ ನಾನು ಹೇಳಿದ್ದೇನೆ. ಧರ್ಮ ಸಂಹಿತಯ ವಾಚ ಧರ್ಮಜ್ಞ ಪರಿಪಾಲಯ. ಧರ್ಮದ ಮಾತಿನಿಂದ ನನ್ನನ್ನು ಪರಿಪಾಲಿಸು. ಬಾಷ್ಪ ಸಮೃದ್ಧ ಕಂಠಸ್ತು ವಾಲಿ ಸಾರ್ತರವೈಶನೈ ಉವಾಚ ರಾಮಂ ತಂ ಪ್ರೇಕ್ಷ್ಯ
ಪಂಕಲಗ್ನ ಇವ ದ್ವಿಪಃ. ಇಷ್ಟು ಧೈರ್ಯದಿಂದ ಅದಟಿನಿಂದ ನಿಶಂಕವಾಗಿ ವಾಲಿ ಹೇಳಿದ. ಆಮೇಲೆ ಹೆಂಡತಿ ಮತ್ತು ಮಕ್ಕಳ ನೆನಪಾಯಿತು, ಮನಸ್ಸು ಒದ್ದೆ ಆಯಿತು, ಕಂಠ ಗದ್ಗದವಾಯಿತು. ನ ಚಾತ್ಮಾನಮಹಂ ಶೋಚೆ ನ ತಾರಂ ನಾಪಿ ಬಾಂಧವಾನ್ ಯಥಾ ಪುತ್ರಂ ಗುಣಜ್ಯೇಷ್ಠಂ ಅಂಗದಂ ಕನಕಾಂಗದಂ. ನ ಚಾತ್ಮಾನಮಹಂ ಶೋಚೆ, ನನ್ನ ಬಗ್ಗೆ ದುಃಖ ಇಲ್ಲ. ಜೀವನದ ಎಲ್ಲ ಸುಖ ಸೌಭಾಗ್ಯಗಳನ್ನು ಅನುಭವಿಸಿದ್ದೇನೆ. ಈ ಪದವಿಯ ಸೊಬಗು, ಈ ಪದವಿಯ ಒಳಿತು ಎಲ್ಲವನ್ನು ಅನುಭವಿಸಿ ಈಗ ಕೆಡುಕನ್ನು ಅನುಭವಿಸ್ತಾ ಇದ್ದೇನೆ. ಜೀವನದಲ್ಲಿ ಎಲ್ಲವನ್ನ ಕಂಡಾಗಿದೆ. ನಚಾತ್ಮಾನಮಹಂ ಶೋಚೆ ನ ತಾರಾಮ್. ಯಾಕೆ? ಈ ಕಪಿರಾಜ್ಯದ ಕಾನೂನು ಪ್ರಕಾರ ಅವಳಿನೊಬ್ಬನನ್ನು ಹೊಂದುತ್ತಾಳೆ ಅಷ್ಟೇ. ನಾಪಿ ಬಾಂಧವಾನ್, ಉಳಿದವ್ರ ಬಗ್ಗೆ ಏನೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ನನ್ನ ಸುತ್ತ ಇದ್ದವ್ರು ನಾಳೆ ಸುಗ್ರೀವನ್ ಸುತ್ತ ಇರ್ತಾರಷ್ಟೇ. ಎಲ್ಲಿ ಪವರ್ ಇದೆಯೋ ಅಲ್ಲಿ ಜನ ಸುತ್ತಕೊಳ್ತಾರೆ ಅಷ್ಟೇ. ಜನ ಯಾವತ್ತೂ ಅಷ್ಟೇ. ಒಬ್ಬ ಒಂದನ್ನು ಚೆನ್ನಾಗಿ ನಡೆಸ್ತಾ ಇರ್ತಾನೆ, ಅವನು ಸುತ್ತ ಇರ್ತಾರೆ. ಅವನು ಹೋದ ಅವನ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ಅವನು ಸುತ್ತ ಸುತ್ತಾರೆ. ದೊಡ್ಡ ಸಂಗತಿಯಲ್ಲ ಅದು. ಅದರಿಂದಾಗಿ ಆ ಕಾರ್ನರ್ ಆಫ್ ಪವರ್ ಅಂತಾರಲ್ಲ, ಆ ಸೀಟಿಗಿರುವ ಭಾಗ್ಯ ಅದು ನಮ್ದಲ್ಲ ಅಂತ ಒಬ್ಬನ ತಿಳ್ಕೊಂಡಿರ್ಬೇಕು. ಇವತ್ತು ನಾನು ಅವತ್ತು ಯಾರೋ ಒಬ್ರು ಫಂಕ್ಷನ್ ಮಾಡ್ತಾ ಇದ್ರು, ಜನ ಅವರು ಸುತ್ತ ಇರ್ತಾರೆ. ಇವತ್ತು ನಾನು ಮಾಡ್ತಾ ಇದ್ದು ನನ್ನ ಸುತ್ತ ಬರ್ತಾರೆ ಅಷ್ಟೇ. ಅದು ನಮ್ಮ ಬೇರೆ ಜನನೇ ಆಗಿರ್ಬೋದು, ಅವರೇ ಬೇರೆ ಇವರೇ ಬೇರೆ ಆಗಿರ್ಬೋದು, ಆದರೆ ಇರೋದಷ್ಟೇ. ಹೀಗಾಗಿ ಅದು ಹೆಗ್ಗಳಿಕೆ ಅದು ಇದು ಏನು ಅಂದ್ಕೊಳ್ಬೇಕಾಗಿಲ್ಲ. ನ ಚಾತ್ಮಾನಮಹಂ ಶೋಚೆ ನ ತಾರಾಂ ನಾಪಿ ಬಾಂಧವಾನ್. ಬಂಧುಗಳು ಇನ್ನು ಸುಗ್ರೀವನ ಹತ್ರ ಹೋಗ್ತಾರೆ. ಸುಗ್ರೀವನಿಗೆ ತಲೆಬಾಗಿಸಿ ಬೆನ್ನು ಬಗ್ಗಿಸಿ ನಿಲ್ತಾರೆ ಅಷ್ಟೇ ತಾನೆ. ಯಥಾ ಪುತ್ರಂ ಗುಣಜ್ಯೇಷ್ಠಂ. ಅವನು ಒಬ್ರು ಹೇಳ್ತಾ ಇದ್ರು, ನಾನು ಒಂದು ಪದವಿಗೆ ರೆಸಿಗ್ನೇಷನ್ ಕೊಡುವಂತಹ ಗಳಿಗೆ ಬಂತು. ಪ್ರತಿ ದಿವಸ ನನಗೆ ಆಫೀಸಿನ ಒಳಗಡೆ ಹೋಗುವಾಗ ಸೆಲ್ಯೂಟ್ ಹೊಡಿತಾ ಇದ್ದ ಢವಾಲಿ, ಮಾರನೇ ದಿವಸ ಯಾವುದಕ್ಕೂ ಹೋದಾಗ ಏನಿಲ್ಲ ಅಲ್ಲೆಲ್ಲೋ ಇದ್ದ ಅಷ್ಟೇ. ಜನ ಅಷ್ಟೇ. ನನಗೆ ಬಂಧುಗಳು ಇವತ್ತು ನನ್ನ ಸುತ್ತ ಇರ್ತಾರೆ, ಆಮೇಲೆ ಅಲ್ಲೆಲ್ಲೋ ಇರ್ತಾರೆ. ನ ಚಾತ್ಮಾನಮಹಂ ಶೋಚೆ ನ ತಾರಾಂ ನಾಪಿ ಬಾಂಧವಾಂ ಯಥಾ ಪುತ್ರಂ ಗುಣಜ್ಯೇಷ್ಠಮಂಗದಂ ಕನಕಾಂಗದಂ. ನನಗೆ ಕನ್ಸರ್ನ್ ಇರೋದು ಒಬ್ಬನ ಬಗ್ಗೆ, ಪಾಪ ಅಂಗದ. ತಾಯಿ ಬೇರೆಯವ್ರ ಕೈನಲ್ಲಿದ್ದಾಗ ಇವನು ಹೇಗೆ ಎತ್ತರಕ್ಕೆ ಇರ್ತಾನೆ. ತಾಯಿ ಮಗನನ್ನು ಅದೇ ದೃಷ್ಟಿಯಿಂದ ನೋಡ್ತಾಳ ಅಂತ ಇನ್ನೊಂದು ಡೌಟ್. ಯಾಕೆಂದ್ರೆ ಅವಳ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೋದಾಗ ಇವನ ಪ್ರಭಾವ ಮಂಕಾಗಬಹುದೋ ಏನೋ, ಅಥವಾ ನಡುನೀರಲ್ಲಿ ನಿಲ್ಲಬಹುದೋ ಏನೋ. ನಾಳೆ ಸುಗ್ರೀವನಿಗೆ ಮಕ್ಕಳಾದರೆ, ನಿನಗಾದಾಗಾದ್ರೆ ಅದೊಂದು ನೋವಿದೆ ಮಕ್ಕಳ ಬಗ್ಗೆ. ಸಮಮಾ ದರ್ಶನಾದ್ದೀನೋ ಬಾಲ್ಯಾತ್ ಪ್ರಭೃತಿ ಲಾಲಿತಃ ತಟಾಕ ಇವ ಪೀತಾಂಬೂರುಪಶೋಷಂ ಗಮಿಷ್ಯತಿ. ಪಾಪ ಚಿಕ್ಕಂದಿನಿಂದ ನಾನು ಇಲ್ಲದೆ ಹೋದರೆ ಬಹಳ ಒದ್ದಾಡ್ತಾ ಇದ್ದ. ತಟಾಕ ಇವ ಪೀತಾಂಬುಹು, ನೀರೆಲ್ಲ ಖಾಲಿಯಾದ ಸರೋವರದ ತರಹ ಒಣಗಿ ಹೋಗ್ತಾನೆ. ಒಣಗಿ ಹೋಗ್ತಾನೆ. ಬಾಲಶ್ಚ ಅಕೃತ ಬುದ್ಧಿಶ್ಚ ಏಕಪುತ್ರಶ್ಚ ಮೇ ಪ್ರಿಯಃ ತಾರೇಯೋ ರಾಮ ಭವತಾ ರಕ್ಷಣೀಯೋ ಮಹಾಬಲಃ. ಬಾಲಕ, ಅಕೃತ ಬುದ್ಧಿ, ಇನ್ನು ಬುದ್ಧಿ ಸಾಲದು. ಏಕಪುತ್ರ, ನನ್ನೊಬ್ಬನೇ ಮಗ,
ಪ್ರೀತಿಯಿಂದ ಬೆಳೆಸಿದ್ದೇನೆ. ಪಾಪ ಈಗ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಏನೋ, ಅವನು ನೀನು ರಕ್ಷಣೆ ಮಾಡಬೇಕು. ಸುಗ್ರೀವೇ ಚಾಂಗದೇ ಚೈವ ವಿಧತ್ಸ್ವಮತಿ ಮುತ್ತಮಾಂ ತ್ವಂ ಹಿ ಗೋಪ್ತಾ ಚ ಶಾಸ್ತಾ ಚ ಕಾರ್ಯವಿಧೌ ಸ್ಥಿತಃ. ನೋಡಿ ವಾಲ್ಮೀಕಿಗಳ ಕ್ಯಾರೆಕ್ಟರಿಸ್ಟಿಕ್ ಯಾವ ರೀತಿ ಇದೆ ಅಂತ ವಾಲಿ ಹೇಳ್ತಾನೆ. ಸುಗ್ರೀವನಲ್ಲಿ ಮತ್ತು ಅಂಗದನಲ್ಲಿ ಸಮಾನವಾದ ಬುದ್ಧಿ ಇಡು ಸಾಕು. ಆ ನೋವಿನ ಸಂದರ್ಭದಲ್ಲಿ ಇನ್ನೇನು ಇಲ್ಲ. ಸುಗ್ರೀವನನ್ನು ನೋಡ್ಕೋಬೇಡ, ಅಂಗದನ್ನು ಮಾತ್ರ ನೋಡ್ಕೊಂಡು ನಾನು ಹೇಳ್ತಾ ಇಲ್ಲ. ಸುಗ್ರೀವೇ ಚಾಂಗದೇ ಚೈವ ವಿಧತ್ಸು ಮತಿಮುತ್ತಮ. ಯಾಕೆ ಅಂದರೆ ನೀನೇ ರಕ್ಷಣೆ ಮಾಡುವವ. ತ್ವಮ್ಮಿ ಗೋಪ್ತ ಚ ಶಾಸ್ತಾ ಚ ಕಾರ್ಯಕಾರ್ಯ ವಿಧೌ ಸ್ಥಿತ. ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಹೇಳಿದವ. ಯಾತೆ ನರಪತೆ ವೃತ್ತಿ ಭರತೆ ಲಕ್ಷ್ಮಣೇ ಚಯ ಸುಗ್ರೀವೇ ಚಾಂಗದೇ ರಾಜನ್ ತಾಂ ಚಿಂತಯಿತುಮರ್ಹತಿ. ಇನ್ನು ಸ್ಪಷ್ಟವಾಗಿ ಹೇಳ, ಭರತ ಹಾಗೂ ಲಕ್ಷ್ಮಣರಲ್ಲಿ ಯಾವ ರೀತಿಯ ಮನೋಭಾವ ಇದೆಯೋ ಅದೇ ಮನೋಭಾವ ಸುಗ್ರೀವ ಹಾಗೂ ಅಂಗದರಲ್ಲಿ ಇರಲಿ. ಇದೊಂದು ಕಪಿ ಹೇಳಲಿಕ್ಕಾಗತ್ತಾ? ಇದು ಆ ಕಾಲಕ್ಕೆ ಮಾತ್ರ ಬಂದಿರೋದು. ಆ ಕಾಲ ಆದಮೇಲೆ ಈ ಸ್ಪೀಷೀಸೇ ಇರಲಿಲ್ಲ. ಯಾವ ರೀತಿ ಸಂಸ್ಕೃತಿಗಳು ನಾಶ ಆಗಿ ಹೋಗ್ತದೆ ಆ ರೀತಿ ಜನಾಂಗವು ನಾಶ ಆಗಿ ಹೋಗ್ತದೆ. ಅಂದಾಗ ನಾವು ಇವತ್ತಿನ ಪರಿದೃಷ್ಟಿಯಲ್ಲಿ ಏನೋ ಅಂದ್ಕೊಳ್ಳಿಕ್ಕಾಗಲ್ಲ. ಕಪಿ ಅಂದರೆ ಈ ತರಹದ ಕಪಿಯನ್ನು ನೋಡಿ ಹನುಮಂತ ಅಂದ್ಕೊಳ್ಳಿಕ್ಕಾಗಲ್ಲ. ಹನುಮಂತ ಹೇಗಿದ್ನೋ ಈ ಕಪಿಗಳನ್ನು ನಾವು ಆ ಥರ ಗೌರವಿಸ್ಲಿಕ್ಕೂ ಆಗಲ್ಲ. ಇದೊಂದು ಬೇರೆನೆ. ರಾಮಾಯಣದ ಕಾಲ, ರಾಮನ ಕಾಲಕ್ಕೆ ಮಾತ್ರ ಬಂದರು, ರಾಮನ ಕಾಲ ಮುಗಿತು ಹೋದ್ರು ಅಷ್ಟೇ. ಆರ್ಜನ್ ಆಫ್ ಸ್ಪೀಶೀಸ್ ಮಾತ್ರ ತಿಳಿದಿದ್ದರೆ ಸಾಲದು, ಲಾಂಜಿವಿಟಿ ಆಫ್ ಸ್ಪೀಶೀಸು ಗೊತ್ತಿರಬೇಕು, ಅಥವಾ ಟೈಮ್ ಆಫ್ ಸ್ಪೀಶೀಸು ಗೊತ್ತಿರಬೇಕು. ಅದನ್ನೆಲ್ಲ ಯೋಚನೆ ಮಾಡಲೇ ಇಲ್ಲ. ಅಲ್ಲಿಯೇ ಅನೇಕ ಅಪೂರ್ಣತೆಗಳಿದೆ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಅದರಿಂದ ಯಾವುದೋ ಒಂದು ಕಾಲದಲ್ಲಿ ಈ ತರಹದ ಒಂದು ಜೈವಿಕ ಪ್ರಾಣಿಗಳು ಬರ್ತವೆ ಹೋಗ್ತವೆ, ಅದು ಮತ್ತೆ ವಾಪಸ್ ಬರಲ್ಲ. ಇನ್ಯಾವುದೋ ಕಾಲಕ್ಕೆ ಆ ಥರದ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದೆಲ್ಲ ನಮ್ಮದೇ ಆದ ಅಜ್ಞಾನ. ಅದ್ರ ಹಿಂದೆ ಇರೋದು ಇನ್ನೇನೂ ಇಲ್ಲ, ಅಹಂಭಾವ ಅಷ್ಟೆ. ಈಗ ನೀವು ಇದನ್ನು ಒಪ್ಪಿ ಈಗಿದೆ ಅಂತ ನಾವು ಗಲಾಟೆ ಮಾಡ್ಲಿಕ್ಕಾಗತ್ತಾ? ಹೀಗಿರಲಿಲ್ಲ ಅಂತಲೂ ಗಲಾಟೆ ಮಾಡ್ಲಿಕ್ಕಾಗಲ್ಲ. ಹಾಗಾದ್ರೆ ನಮಗೇನು ಬೇಕು? ರಾಮಾಯಣದಿಂದ ಏನು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಳ್ಬೇಕಷ್ಟೆ. ಇಲ್ಲ ಅಂತ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ಇದೆ ಅಂತ ಹೇಳಿ ವಾದ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ವಾದ ಮಾಡೋದೇ ವೇಟು. ಅಲ್ಲಿ ಇವಾಗ ಒಂದು ವೇಳೆ ಇತ್ತು ಅಂತಲೇ ಇಟ್ಕೋ, ಏನು ಮುಂದೆ? ಇಲ್ಲ ಅಂತ ಇಟ್ಕೋ, ಏನು ಮುಂದೆ? ಇಲ್ಲಿರೋ ಒಳ್ಳೆ ಮಾತುಗಳನ್ನು ತೆಗೆದು ಹಾಕ್ಲಿಕ್ಕಾಗ್ತದ? ತಿಳ್ಕೊಳ್ಬೇಕಾದದ್ದನ್ನು, ಆ ಸೂಕ್ಷ್ಮವನ್ನು ನಾವು ತೆಗೆದು ಹಾಕ್ಲಿಕ್ಕಾಗ್ತದ? ಅದಕ್ಕೆ ಶಬ್ದ ಅನ್ನೋದು ಎಲ್ಲ ಕಳೆದುಕೊಂಡ ಮೇಲೆ ಉಳಿಯೋದೇ ಶಬ್ದ. ಶಬ್ದ ಮಾತ್ರ ನಿತ್ಯ. ಬೇಡ. ಹಳೇ ಬೆಂಗಳೂರು ಎಲ್ಲಿ ನಿರ್ಮಲಾ ಸ್ಟೋರ್ ಎಲ್ಲಿ ಹುಡುಕ್ರಿ ನೋಡೋಣ. ಅಂಗಡಿ ಯಾವಾಗ ಎತ್ಕೊಂಡು ಹೋಯ್ತೋ ಸ್ಟಾಪ್ ಮಾತ್ರ ಇದೆ. ಯಾವುದೋ ಬಟ್ಟೆ ಅಂಗಡಿ ಅಂತೆ, ನಂಗೆ ಗೊತ್ತಿಲ್ಲ. ಅದು ನಿರ್ಮಲಾ ಸ್ಟೋರ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇತ್ತಂತೆ. ಅದು ಹೋಗಿ ನಾವು ಚಿಕ್ಕವರಿದ್ದ ಕಾಲಕ್ಕೆ ಅದಿರಲಿಲ್ಲ. ಆದರೆ ಸ್ಟಾಪ್ ಮಾತ್ರ ಇದೆ. ಹೆಸರು ಶಬ್ದ ಪ್ರಮಾಣ. ಈಗ ಯಾವನೋ ಒಬ್ಬ ಬಂದು ಅವಿವೇಕಿ ನೋಡಿ ಅಲ್ಲೆಲ್ಲ ಸುತ್ತಮುತ್ತ ಗಮನಿಸಿ ಇದಿರಲೇ ಇರಲಿಲ್ಲ, ಕಾಲ್ಪನಿಕ ಅಂದರೆ ಏನು ಸಾಯೋದು? ಮುಂದೆ ಆರ್ಕಿಯಾಲಜಿಯ ಕಥೆಯೂ ಅಷ್ಟೇ. ಅದರಿಂದ ನಾವು ಈಗ ವಾಲ್ಮೀಕಿ ರಾಮಾಯಣ ಓದುವಾಗ ನಮಗೆ ಬೇಕಾದದ್ದು ಅದು. ಆ ಸೂಕ್ಷ್ಮತೆಗಳು, ಮನಸ್ಸಿನ ಅದ್ಭುತವಾದ ವ್ಯಾಪಾರಗಳು.
ಅದು ಬೇಕಾದದ್ದು. ನೋಡಿ ಇಲ್ಲಿದೆ, ಯಾತೆ ನರಪತೆ ವೃತ್ತಿ ಭರತೆ ಲಕ್ಷ್ಮಣೇ ಚಯಾ ಮದ್ದೋಷ ಕೃತದೋಷಾಂ ತಾಂ ಯಥಾ ತಾರಾಂ ತಪಸ್ವಿನೀಂ ಸುಗ್ರೀವೋ ನಾಮ ಮನ್ಯೇತ ತಥಾವಸ್ಥಾತುಮರ್ಹಸಿ. ಆಮೇಲೆ ತಾರೆ ಬಗ್ಗೆನೂ ಒಂದು ಸ್ವಲ್ಪ ಗಮನ ಇರಲಿ. ಏಕೆಂದರೆ ಮದ್ದೋಚ ಕೃತದೋಷಾಂ ತಾಂ, ತಾರೆಯು ನನ್ನ ದೋಷದ ಇನ್ಫ್ಲುಯೆನ್ಸ್ಗೊಳಗಾಗಿ ಸುಗ್ರೀವ ಸಮ ಪೆಟ್ಟು ತಿನ್ನುವ ಹಾಗೆ ಮಾಡಿದ್ದಾಳೆ. ತಾರೆ ಬುದ್ಧಿಮತಿ, ಸರ್ವಜ್ಞಳು, ನೀತಿದರ್ಶಿನಿ, ತಪಸ್ವಿನಿ, ಎಲ್ಲ ಸರಿ. ಒಬ್ಬನನ್ನು ಉತ್ಕಟವಾಗಿ ಬೈತಾ ಇದ್ದಾಗ ಗಂಡ ಉತ್ಕಟವಾಗಿ ಯಾರನ್ನು ದ್ವೇಷಿಸ್ತಾ ಇದ್ನೋ ಅವನನ್ನು ಅವಳು ದ್ವೇಷಿಸಿದಾಳೆ. ಕಾಡಿನಲ್ಲಿ ಅಲಿಯುವಂತೆ ಮಾಡಿದ್ರಲ್ಲ, ಅವಳ ಪಾತ್ರನೂ ಇದೆ. ಸುಗ್ರೀವನಿಗೆ ವಿಪರೀತ ಕಾಟ ಕೊಟ್ಟಾಗ ಆ ಕಾಟದಲ್ಲಿ ಅವಳ ಪಾಲು ಇದೆ. ಅದನ್ನು ಸುಗ್ರೀವ ನೆನಪಿಸ್ಕೊಂಡು ಅವಳನ್ನು ದೂರ ಇಡೋದು, ಅಥವಾ ಅವಳ ಹೊಟ್ಟೆ ಉರಿಸ್ಲಿಕ್ಕಾಗಿ ಅಂಗದನಿಗೆ ತೊಂದರೆ ಕೊಡೋದು, ಅಥವಾ ಅಂಗದನನ್ನು ಚೆನ್ನಾಗಿ ನೋಡಿಕೊಂಡು ಅವಳನ್ನು ತಿರಸ್ಕರಿಸೋದು ಇತ್ಯಾದಿಗಳೆಲ್ಲ ಆಗದಂತೆ ನಮ್ಮ ಕುಟುಂಬದ ನಾಯಕ ಸ್ಥಾನದಲ್ಲಿ ನೀನಿರಬೇಕು ರಾಮ. ತ್ವಯಾ ಹ್ಯನುಗೃಹೀತೇನ ಶಕ್ಯಂ ರಾಜ್ಯಮುಪಾಸಿತುಂ ತ್ವದ್ವಚೇ ವರ್ತಮಾನೇನ ತವ ಚಿತ್ತಾನುವೃತ್ತಿನಾ. ನೀನು ಅನುಗ್ರಹಿಸಿದರೆ ರಾಜ್ಯ ನಡೆಸಲಿಕ್ಕಾಗ್ತದೆ. ಈ ಅಮೇರಿಕನ್ನರು ಜ್ಯೂಸ್ಗಳನ್ನು ಬಿಟ್ಟು ಹೇಗೆ ರಾಜ್ಯ ನಡೆಸಲಿಕ್ಕಾಗಲ್ವೋ ಹಾಗೆ. ಅವ್ರ ಇಂಟರ್ನಲ್ ಪಾಲಿಟಿಕ್ಸ್ ಯಾವ ರೀತಿ ಇದೆ ಅಂದರೆ ಜ್ಯೂಸ್ ಸಹಕಾರ ಬೇಕು. ಜ್ಯೂಸ್ ಸಹಕಾರ ಬೇಕು ಅಂದರೆ ಇರಾನ್ ವಿರುದ್ಧ ಯುದ್ಧ ಮಾಡಲೇಬೇಕು, ಒಳಗಡೆ ಮನಸ್ಸಿರಲಿ ಇಲ್ಲದೆ ಇರಲಿ. ಹಾಗೆ ನೀನು ಅನುಗ್ರಹಿಸಿದರೆ ರಾಜ್ಯ ಉಂಟು, ಇಲ್ಲ ಅಂದ್ರೆ ಇಲ್ಲ. ಹೊರಗಡೆ ಸ್ಟೇಟ್ಮೆಂಟ್ ಕೊಡಬಹುದು, ಆದರೆ ಒಳಗಡೆಯಿಂದ ಏನು ನಡಿಬೇಕೋ ಅದೇ ನಡೆಯುವುದು. ತ್ವಯಾ ಹ್ಯನುಗೃಹೀತೇನ ಶಕ್ಯಂ ರಾಜ್ಯಮುಪಾಸಿತು, ನಿನ್ನ ಅನುಗ್ರಹ ಇದ್ದರೆ ರಾಜ್ಯ ಮಾಡಬಹುದು, ಇಲ್ಲ ಅಂದರೆ ಮಾಡಲ್ಲ. ಇದು ಅವನಿಗೆ ಅರ್ಥ ಆಗೋಗಿತ್ತು. ವಾಲಿಗೆ ಸಾಯೋ ಟೈಮಲ್ಲಿ ತಾರನು ಬದುಕಿದ್ದಾಗಲೇ ಅರ್ಥ ಆಗಿರಲಿಲ್ಲ. ಅವನ ತಲೆ ಮೇಲೆ ಹೊಡೆದು ಮಾಡಿಸ್ಬೇಕಾಯ್ತು ಹನುಮಂತ. ತಾರ ಅಂತ ಅವನೊಬ್ಬ ಮೆಂಟರು, ಯಾರು ಬೃಹಸ್ಪತಿ ಅವತಾರ. ಅವನ ಅಂಗದನಿಗೆ ಹೇಳ್ಕೊಡೋದು ಮುಂದೆ ಬರುತ್ತೆ ನಿಮಗೆ. ಅವನಿಗೆ ಆ ರಾಮನ ಬಗ್ಗೆನೇ ಅರ್ಥ ಆಗಿರಲಿಲ್ಲ. ವಿಚಿತ್ರವಾಗಿ ಹೇಳ್ಕೊಡ್ತಾನೆ, ರಾಮನನ್ನು ನೋಡ್ಕೊಳ್ಳೋದು ಅಗತ್ಯ ಇಲ್ಲ, ರಾಮನನ್ನೇನು ಪಾಲನೆ, ಅವನ್ನ ದಾರಿ ತಪ್ಪಿಸ್ಬಹುದು, ಮೋಸ ಮಾಡ್ಬಿಟ್ರೆ ಗೊತ್ತಾಗಲ್ಲ, ದಡ್ಡ ಅವನು ಹೊಟ್ಟೋಗ್ತಾನೆ ಬೇರೆ ಕಡೆಗೆ ಅಂತ. ಆ ಕೈ ಕೊಡೋ ಯೋಜನೆಯನ್ನು ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಅಂಗದನಿಗೂ ಹೌದು ಅಂತ ಅನ್ನಿಸ್ಬಿಟ್ಟಿರುತ್ತೆ. ಹನುಮಂತ ತಲೆ ಮೇಲೆ ಹೊಡಿತಾರೆ, ಅಯ್ಯೋ ಮಂಕೆ, ರಾಮ ಅಷ್ಟು ದಡ್ಡನ ನೀವು ಅಂದ್ಕೊಂಡಿರೋಷ್ಟು ಗೊತ್ತಾಗಲ್ವಾ ಅವನಿಗೆ ಅಂತ. ಅದು ಮುಂದೆ ಬರುತ್ತೆ. ಇವನು ಗೊತ್ತಾಗೋಗಿದೆ, ಸಾಯುವ ಕ್ಷಣದಲ್ಲಿ ವಾಲಿ ಗೊತ್ತಾಗೋಗಿದೆ, ನೀನು ಕೈ ಹಿಡಿದ್ರೆ ಈ ರಾಜ್ಯ, ಇಲ್ಲ ಅಂದರೆ ಈ ರಾಜ್ಯ ಇಲ್ಲ. ತ್ವದ್ವತೆ ವರ್ತಮಾನೇನ ತವ ಚಿತ್ತಾನುವೃತ್ತಿನ, ನಿನ್ನ ಮನಸ್ಸಿಗೆ ಅನುಕೂಲವಾಗಿ ಯಾರು ನಡೀತಾರೆ ಅವರು ಮಾತ್ರ ಈ ರಾಜ್ಯದಲ್ಲಿ ಬಾಳ್ತಾರೆ. ನಿನ್ನ ವಶದಲ್ಲಿ ಯಾರಿರ್ತಾರೆ ಅವರು ಮಾತ್ರ ಈ ರಾಜ್ಯದಲ್ಲಿ ಬಾಳ್ತಾರೆ. ಶಕ್ಯಂ ದಿವಂ ಚಾರ್ಜಯಿತುಂ ವಸುಧಾಂ ಚಾಪಿ ಶಾಸಿತುಂ ತ್ವತ್ತೋಹಂ ವಧಮಾಕಾಂಕ್ಷನ್ ವಾರ್ಯಮಾಣೋ ಪಿತಾರಯ. ನಿನ್ನಿಂದ ಸಾಯಬೇಕು ಅಂತಲೇ ತಾರೆ ತಡೆದ್ರೂ ಬಂದೆ. ಸುಗ್ರೀವೇಣ ಸಹ ಭ್ರಾತ್ರ ದ್ವಂದ್ವ ಯುದ್ಧ ಮುಪಾಗತಃ. ಎಷ್ಟು ಸರಳವಾಗಿದೆ ಶ್ಲೋಕ. ಇತ್ಯುಕ್ತ್ವಾ ವಾನರೋ ರಾಮಂ ವಿರರಾಮ ಹರೀಶ್ವರಃ ಸತಮಾಶ್ವಾಸಯದ್ರಾಮೋ ವಾಲಿನಂ ವ್ಯಕ್ತದರ್ಶನಂ ಸಾಧು ಸಮ್ಮತಯ ವಾಕ್ಯ ವಾಚ ಧರ್ಮತತ್ವಾರ್ಥಯುಕ್ತಯ. ಇಷ್ಟು ಹೇಳಿ ಸುಮ್ಮನಾದ. ರಾಮ ಅವನನ್ನು ಸಮಾಧಾನ ಮಾಡಿದ. ನವಯಂ ಭವತಾ ಚಿಂತ್ಯ ನಾಪ್ಯಾತ್ಮ ಹರಿಸತ್ತಮ. ನೀನು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ನಿನ್ನ ಬಗೆಗೂ ನೀನು ತಲೆ ಕೆಡಿಸ್ಕೊಳ್ಬೇಡ. ವಯಂ ಭವದ್ವಿಶೇಷೇಣ ಧರ್ಮ ತತ್ಕೃತ ನಿಶ್ಚಯ. ನಿನ್ನ ಮಾತಿನಿಂದ ನಮಗೆ ಧರ್ಮ ನಿಶ್ಚಯ ಆಯಿತು ಅಂತಾನೆ ರಾಮ. ಧರ್ಮ ಅನ್ನೋದು ಬಹಳ ಸೂಕ್ಷ್ಮ.
ಹೊರಗಡೆಯ ಕ್ರಿಯೆ ಅಲ್ವೇ ಅಲ್ಲ ಧರ್ಮ. ಹೊರಗಡೆಯ ಕ್ರಿಯೆಯ ಹಿಂದೆ ಇರುವ ಭಾವ ಇದೆಯಲ್ಲ ಅದು ಧರ್ಮ. ಧರ್ಮ ಅನ್ನೋದು ಸಾಫ್ಟ್. ಪಂಚ ಉಟ್ಕೊಳ್ಳೋದು, ಬ್ರಹ್ಮವಸ್ತ್ರ ಹೊತ್ಕೊಳ್ಳೋದು ಧರ್ಮ ಅಂತೀರಾ? ಅವರು ಕಾಬಾದ ಹತ್ರ ಹಿಂಗೆ ಇರ್ತಾರೆ, ಗೊತ್ತಾಯ್ತಲ್ಲ. ದಂಡ್ಯೇ ಯಪ್ಪಾತಯೇ ದಂಡಂ ದಂಡ್ಯೋ ಯಶ್ಚಾಪಿ ದಂಡ್ಯತೆ ಕಾರ್ಯಕಾರಣ ಸಿದ್ಧಾರ್ಥೌ ಉಭೌತೌ ನಾವಸೀದತಃ. ಶಿಕ್ಷೆಗೆ ಅರ್ಹನಾದವನಲ್ಲಿ ಶಿಕ್ಷೆ ಕೊಡೋದು, ಶಿಕ್ಷೆಗೆ ಅರ್ಹನಾದವನು ಶಿಕ್ಷೆಯನ್ನು ಸ್ವೀಕರಿಸೋದು, ಅವರಿಬ್ಬರೂ ಕೂಡ ಕೆಳಗಡೆ ಯಾವತ್ತೂ ಬೀಳಲ್ಲ, ಮೇಲ್ಗಡೆಗೆ ಹೋಗೋದು. ತದ್ಭವಾನ್ ದಂಡ ಸಂಯೋಗಾತ್ ಅಸ್ಮಾದ್ ವಿಗತ ಕಲ್ಮಚಃ ಗತಸ್ವಾಂ ಪ್ರಕೃತಿಂ ಧರ್ಮ್ಯಾಂ ದಂಡದಿಷ್ಟೇನ ವರ್ತಮನ. ಅಂತಹ ನೀನು ಶಿಕ್ಷೆಯನ್ನ ಎದೆ ತೆರೆದು ಸ್ವಾಗತಿಸಿದ್ದಿ. ತ್ಯಜ ಶೋಕಂಚ ಮೋಹಂಚ ಭಯಂಚ ಹೃದಯ ಸ್ಥಿತಂ ತ್ವಯಾ ವಿಧಾನಂ ಹರಿಯಗ್ರ್ಯ ನ ಶಕ್ಯಮತಿವರ್ತಿತು. ಅದರಿಂದ ಶೋಕವನ್ನು, ಮೋಹವನ್ನು, ಭಯವನ್ನು ತ್ಯಾಗ ಮಾಡು. ನೀನು ವಿಧಿಯನ್ನು ಯಾರೂ ದಾಟಲಾಗುವುದಿಲ್ಲ, ಅದನ್ನು ತಿಳ್ಕೊ. ಆಮೇಲೆ ಏನು ಹೇಳಿದಿ ನೀನು? ಅಂಗದನ್ನು ನೋಡ್ಕೊಂಡ್ಬಿಡು ಅಂದಿ. ನಾನೇನು ನೋಡ್ಕೊಳ್ಳೋದು? ಯಥಾ ತ್ವಯ್ಯಂಗದೋ ನಿತ್ಯಂ ವರ್ತತೆ ವಾನರೇಶ್ವರ ತಥಾ ವರ್ತೇತ ಸುಗ್ರೀವೇ ಮಯಿ ಚಾಪಿನ ತಂಚಯ. ನಿನ್ನಲ್ಲಿ ವಾಲಿ ಅಂಗದ ಹೇಗಿದ್ನೋ ಹಾಗೆ ಸುಗ್ರೀವನಲ್ಲಿದ್ದರೆ ನನ್ನಲ್ಲಿದ್ದರೆ ಮುಗಿದೋಯ್ತಲ್ಲ, ಇನ್ನೇನು? ಅದು ಅವನ ಮೇಲೆ ಡಿಪೆಂಡ್ ಆಗಿರೋದು, ನಮ್ಮ ಮೇಲಲ್ಲ. ಸತಸ್ಯ ವಾಕ್ಯಂ ಮಧುರಂ ಮಹಾತ್ಮನಃ ಸಮಾಹಿತಂ ಧರ್ಮ ಪಥಾನುವರ್ತಿತಂ ನಿಶಮ್ಯ ರಾಮಶ್ಚರಣಾವಮರ್ದಿನೋ ವಚಸ್ಸು ಯುಕ್ತಂ ನಿಜಗಾದ ವಾನರಃ. ಈ ರೀತಿ ಮಧುರವಾದ ಧರ್ಮದ ಮಾರ್ಗದಲ್ಲಿ ನೆಲೆಗೊಂಡ, ಯಾವ ರೀತಿಯಿಂದಲೂ ತೆಗೆದುಹಾಕಲಾಗದ ಮಾತುಗಳು ರಾಮನದ್ದು. ಅದನ್ನು ಕೇಳಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾನೆ. ಶರಾಭಿತಪ್ತೇನ ವಿಚೇತಸಾಮಯ ಪ್ರಭಾಚಿತಸ್ತ್ವಂ ಯದಜಾನತಾ ವಿಭೋ ಇದಂ ಮಹೇಂದ್ರೋಪಮ ಭೀಮ ವಿಕ್ರಮ ಪ್ರಸಾದಿತಸ್ತ್ವಂ ಕ್ಷಮಮೇ ಹರೀಶ್ವರ. ಆಗ ಅವನು ಹೇಳ್ತಾನೆ, ನಿಜಗಾದ ವಾನರಃ. ಏನು? ನಾನು ಬಾಣದ ಪೆಟ್ಟಿನಿಂದ ಒಳಗಡೆ ಅಂಗಾಂಗಗಳಲ್ಲಿ ಉರಿದುರಿಯುವ ನೋವಿನಿಂದ ಉಗ್ರವಾಗಿ ಮಾತಾಡಿಬಿಟ್ಟೆ, ಕ್ಷಮೆ ಇರಲಿ. ಅದಕ್ಕೆ ಅವನು, ನನ್ನನ್ನು ಕ್ಷಮಿಸು, ನಿನ್ನನ್ನು ಕೊಲ್ಲಬೇಕಾಯಿತು ಅಂತ ರಾಮ ಹೇಳಿದ ಅನ್ನುವಲ್ಲಿಗೆ 18ನೆಯ ಸರ್ಗ ಮುಗೀತು. ನಾಳೆ 19, ನಾಡಿದ್ದಿಂದ ಮರಳಿ ಮಣ್ಣಿಗೆ. ಯಾವುದು? ಮಹಾಭಾರತ ರಾಜಧರ್ಮ ಪರ್ವ. ಕೃಷ್ಣಾರ್ಪಣಮಸ್ತು.